ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಜೂನ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಜೂನ್ ಮಂತಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಯಾವ ರೀತಿ ಇರಬಹುದು ಜೂನ್ ಮಂತು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಜೂನ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಸ್ಟೋನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಸ್ಟೋನ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಜೂನ್ ಮಂತ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಜೂನ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಪರ್ಟಿಕ್ಯುಲರ್ ಸ್ಟೋನ್ ಇದು ನಿಮ್ಮ ಜೂನ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಆದ ತಕ್ಷಣ ನನಗೆ ಸ್ವಲ್ಪ ಇರಿಟೇಟ್ ಆದಂಗೆ ಆಯಿತು. ಅಂದರೆ ಯಾರ ಮೇಲೇನೂ ನನಗೆ ಕೋಪ ಬರ್ತಾ ಇರೋ ಥರ. ಸೊ ಮೊದಲನೇ ಮೆಸೇಜು ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಟ್ರಿಗರ್. ಯಾರ ಮೇಲಾದರೂ ಕೋಪ ಬರ್ಬೋದು, ಯಾರಾದರೂ ನಿಮಗೆ ನಿಮ್ಮ ಐಡಿಯಾ ಬಗ್ಗೆ ಏನಾದರೂ ಮಾತಾಡ್ಬೋದು, ಅಥವಾ ನೀವು ಅಂದ್ಕೊಳ್ತಾ ಇರೋ ವಿಚಾರದ ಬಗ್ಗೆ ಏನಾದರೂ ಕಾಮೆಂಟ್ರಿಗೆ ಹೇಳ್ಬೋದು, ಅಥವಾ ಅವ್ರ ಐಡಿಯಾ ಅವ್ರ ಒಪಿನಿಯನ್ ಹೇಳ್ಬೋದು. ಒಪಿನಿಯನ್ಸ್ ಬಂದು ಕಾನ್ಫ್ಲಿಕ್ಟ್ ಆಗ್ಬೋದು. ಆ ಕಾನ್ಫ್ಲಿಕ್ಟಿಂದಾಗಿ ನಿಮಗೆ ಸ್ವಲ್ಪ ಕೋಪ ಬರ್ಬೋದು, ಟ್ರಿಗರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಮೈಂಡ್ಫುಲ್ ಇದ್ರ ಬಗ್ಗೆ. ಈ ರೀತಿ ಬೇರೆ ಹೊರಗಡೆ ಜನರು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆದಾಗ, ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ ಆದಾಗ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ರದ್ದು ಅವ್ರದ್ದೇ ಆದಂಥ ನಂಬಿಕೆ ಇರುತ್ತೆ, ಅವ್ರದ್ದೇ ಆದಂಥ ವಿಚಾರಗಳಿರುತ್ತೆ, ಅವ್ರದ್ದೇ ಆದಂಥ ಐಡಿಯಾಸ್ ಇರುತ್ತೆ, ಒಪಿನಿಯನ್ಸ್ ಇರುತ್ತೆ. ನಾವು ಅದನ್ನು ನಾವು ರಿಜೆಕ್ಟ್ ಮಾಡೋದಕ್ಕೆ ನಾವು ಯಾರು? ಯಾಕೆಂದರೆ ಅವ್ರು ನಮ್ಮ ಐಡಿಯಾನ ರಿಜೆಕ್ಟ್ ಮಾಡಿದಾಗ ನಮಗೆ ಕೋಪ ಬರ್ತಿರೋ ರೀತಿಯೇ ನಾವು ಅವ್ರ ಐಡಿಯಾನ ಅಥವಾ ಅವ್ರ ಒಪಿನಿಯನನ್ನು ನಾವು ರಿಜೆಕ್ಟ್ ಮಾಡಿದಾಗ, ಅಥವಾ ನಮ್ಮದು ಸರಿ ಅಂತ ಹೇಳುವಂಥ ಪ್ರಯತ್ನ ಪಟ್ಟಾಗ ವಿ ಬೋತ್ ಆರ್ ಸೇಮ್. ಆವಾಗ ಇಬ್ಬರೂ ಸಾಲ್ವ್ ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ, ಬರೀ ಪಾಯಿಂಟ್ ಪ್ರೂವ್ ಮಾಡಬೇಕಂತ ಮಾತಾಡ್ತಾ ಇರ್ತೀವಿ. ಸೊ ಈಗೋ ಕ್ಲಾಶಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿ ಮೈಂಡ್ಫುಲ್. ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳೋದಕ್ಕೆ ಹೋಗಬೇಡಿ. ಜನರು ಏನಾದರೂ ಹೇಳಿದ್ರೆ ಅಥವಾ ಐಡಿಯಾ ಕಾನ್ಫ್ಲಿಕ್ಟ್ ಆದರೆ, ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ ವಿಚಾರ ಬಂದಾಗ, ಈಗ ಲೆಟ್ಸೆ ನೀವೇನೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಯಾವುದಾದ್ರೂ ಹೊಸ ಕ್ಲಾಸ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ, ಯಾವುದಾದ್ರೂ ಹೊಸ ಕೋರ್ಸ್ ಶುರು ಮಾಡಬೇಕಂತ ಅಂದ್ಕೊಳ್ತೀರಾ, ಮನೆಯಲ್ಲಿ ಇದಕ್ಕೆ ಯಾಕೆ ಹಣ ವೇಸ್ಟ್ ಮಾಡೋದು, ಇದಕ್ಕೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಬೇರೆ ಕೆಲಸ ಮಾಡೋದಕ್ಕಾಗೋದಿಲ್ವಾ, ಈ ರೀತಿ ಏನಾದರೂ ಕಾನ್ಫ್ಲಿಕ್ಟ್ ಹಂಗಾಗಿ ಹೇಳಿದ್ರೆ, ನೀವು ಅದಕ್ಕೆ ಆಪೋಸಿಟಾಗಿ ತಿರುಗಿಸಿ, ಇಲ್ಲ ನಾನು ತೊಗೊಳ್ತೀನಿ, ನನ್ನ ಇಷ್ಟ, ನನ್ನ ಜೀವನ ಅಂತ ಹೇಳ್ದಿರಾ, ಆ ಸಮಯದಲ್ಲಿ ಏನು ಮಾತಾಡೋಕ್ಕೆ ಹೋಗ್ದಿರಾ, ಆಮೇಲೆ ಆರಾಮಾಗಿರುವಂಥ ಟೈಮನ್ನು ನೋಡಿ ಈ ನೀವು ತೊಗೊಳ್ತಾ ಇರೋವಂಥ ಕೋರ್ಸು ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಸಮಾಧಾನವಾಗಿ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡಿ. ಅವ್ರಿಗೆ ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಅಂತ ಅಂದರೆ ನೀವು ಮೇ ಬಿ ಬೇರೆ ದಾರಿ ಹುಡುಕ್ಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಕೋರ್ಸ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಆನ್ ಎಕ್ಸಾಂಪಲ್. ಸೊ ಇದನ್ನು ಸಾವಧಾನವಾಗಿ ಸಾಲ್ವ್ ಮಾಡ್ಬೋದು ಹೊರತು ನೀವು ಆ ಹೀಟೆಡ್ ಮೊಮೆಂಟಲ್ಲಿ ನೀವು ವಾಪಸ್ ಏನಾದರೂ ಹೇಳಿ ಸುಮ್ಮನೆ ಅನ್ನೆಸೆಸರಿ ಕಾನ್ಫ್ಲಿಕ್ಟ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಆ ಪರ್ಟಿಕ್ಯುಲರ್ ಪರಿಸ್ಥಿತಿ ಎಸ್ಕಲೇಟ್ ಆದರೆ ಆಗ ಇಮಿಡಿಯೇಟಾಗಿ ಅನ್ನೆಸೆಸರಿಯಾಗಿ ಒಬ್ರಿಗೊಬ್ರು ಮನಸ್ತಾಪ ಆಗುವಂಥ ಚಾನ್ಸಸ್ ಇರುತ್ತೆ. ಬಿ ಮೈಂಡ್ಫುಲ್. ಅವ್ರು ಯಾಕೆ ಇದನ್ನು ಹೇಳ್ತಿದ್ದಾರೆ, ಯಾಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಆಮೇಲೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ದಿಸ್ ಇಸ್ ವೈ ಐ ವಾಂಟ್ ಅಂತ ಹೇಳಿ ಸಮಾಧಾನವಾಗಿ ಹೇಳಿ, ನಿಮಗೆ ಐ ಡೋಂಟ್ ವಾಂಟ್ ಟು ಹರ್ಟ್ ಯು, ಅಥವಾ ನಿಮಗೆ ಇಷ್ಟ ಆಗದೆ ಇರೋದನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಇದು ಪರ್ಟಿಕ್ಯುಲರ್ ವಿಚಾರ ನನಗಿಷ್ಟ. ಸೊ ಹಾಗಾಗಿ ನಾನು ಯಾರೇನೇ ಅಂದರೂ ನಾನು ಮಾಡಬೇಕಾಗಿ ಬರುತ್ತೆ, ಯಾಕೆಂದರೆ ಐ ವಾಂಟ್ ಟು ಡೂ ದ್ಯಾಟ್. ಸೊ ಈ ರೀತಿ ಸಮಾಧಾನವಾಗಿ ಕ್ಲಿಯರ್ ಹೆಡೆಡ್ ಆಗಿ ನ್ಯೂಟ್ರಲ್ ಸ್ಪೇಸಿಂದ, ಹರ್ಟ್ ಮಾಡೋ ಉದ್ದೇಶ ಇಲ್ದಿರ, ಪಾಯಿಂಟ್ ಪ್ರೂವ್ ಮಾಡೋ ಉದ್ದೇಶ ಇಲ್ದಿರ, ನ್ಯೂಟ್ರಲ್ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದು ಜೂನ್ ಮಂತಲ್ಲಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಬೈಕ್ ಜೋರಾಗಿ ಹೋಗಿದ್ದು, ಯು ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಶಾರ್ಟ್ ಟೆಂಪರ್ಡ್ ಜೂನ್ ಮಂತಲ್ಲಿ. ಗ್ರೂಪ್ ನಂಬರ್ 1 ಸ್ವಲ್ಪ ಟ್ರಿಗರ್ಸು, ಸ್ವಲ್ಪ ಶಾರ್ಟ್ ಟೆಂಪರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು,
ರಿಲ್ಯಾಕ್ಸ್. ಇಟ್ಸ್ ಓಕೆ. ಎಲ್ಲ ಟೈಮೂ ನಾವು ಆರ್ಗ್ಯೂ ಮಾಡಿ ವಿನ್ ಆಗಬೇಕಾಗಿಲ್ಲ. ಎಲ್ಲ ಟೈಮೂ ನಾವು ಹೇಳಬೇಕಾಗಿರೋದನ್ನ ಕೋಪದಲ್ಲಿ ಹೇಳಿಬಿಟ್ಟು ಹೊರಟೋಗೋದ್ರಿಂದ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ಜೀವನನ. ಇಟ್ಸ್ ಓಕೆ, ಲೆಟ್ಸ್ ರಿಲ್ಯಾಕ್ಸ್. ಅವ್ರ ವಿಚಾರ ಅವರಿಗೆ, ನಿಮ್ಮ ವಿಚಾರ ನಿಮಗೆ. ಅವ್ರು ಒಪ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ನೀವು ತಪ್ಪು ಅಂತಲ್ಲ, ನೀವು ಒಪ್ಕೊಳ್ಳಿಲ್ಲ ಅವ್ರ ವಿಚಾರ ಅಂದ ಮಾತ್ರಕ್ಕೆ ಅವ್ರು ತಪ್ಪು ಅಂತಲ್ಲ. ಯು ಬೋತ್ ಆರ್ ರೈಟ್, ಯು ಬೋತ್ ಆರ್ ಗುಡ್, ಯು ಬೋತ್ ಆರ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇದನ್ನ ಬೇರೆ ರೀತಿ, ಬೇರೆ ವಿಧಾನದಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳೋದು ಎಷ್ಟೊಂದು ಪ್ರಾಬ್ಲಮ್ಸ್ನ, ಮನಸ್ತಾಪಗಳನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅದು ಮೊದಲನೇದಾಗಿ ನಿಮಗೆ ಬರ್ತಾ ಇರೋವಂಥ ಮೆಸೇಜು. ಆದಷ್ಟು ಮತ್ತು ನಿಮ್ಮ ಬಾಡಿ ಸ್ಟಿಫ್ ಆಗ್ಬೋದು ಅಥವಾ ತುಂಬ ರಿಜಿಡ್ ಆಗ್ಬೋದು, ಯಾಕೆಂದರೆ ಸ್ವಲ್ಪ ಟೆನ್ಸ್ನೆಸ್ ಇರೋದ್ರಿಂದ ನಿಮಗೆ ಜೂನ್ ಮಂತಲ್ಲಿ ಆದಷ್ಟು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ಗಳು ಮಾಡೋದು. ಅಂದರೆ ಜಿಮ್ಗಿಂತ ಇಂಪಾರ್ಟೆಂಟಾಗಿ ಮೂವ್ಮೆಂಟ್ ಇರೋವಂಥ ಎಕ್ಸಸೈಸ್ ಲೈಕ್ ಯೋಗ, ತಾಯ್ಚಿ, ಚೀಗಾಂಗ್, ಆ ಥರ ರಿಲ್ಯಾಕ್ಸ್ಡ್ ಮೂವ್ಮೆಂಟ್, ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ಸು ತುಂಬ ತುಂಬ ಅನುಕೂಲ ಆಗುತ್ತೆ ನಿಮಗೆ ಜೂನ್ ಮಂತಲ್ಲಿ. ರೆಗ್ಯುಲರ್ ವಾಕಿಗೆ ಹೋಗೋದು ತುಂಬ ಅನುಕೂಲ ಆಗುತ್ತೆ. ಸೊ ನಿಮ್ಮ ಬಾಡಿ ಸ್ಟಿಫ್ ಅಂತ ಅನಿಸುತ್ತೆ ನೀವು ಎಕ್ಸಸೈಸ್ ಮಾಡಲಿಲ್ಲ ಅಂತ ಅಂದರೆ, ಎಸ್ಪೆಷಲಿ ಜೂನ್ ಮಂತಲ್ಲಿ ಯು ಮೇ ಹ್ಯಾವ್ ಸಮ್ ಟೆನ್ಸ್ಡ್ ಎನರ್ಜಿ ನಿಮ್ಮ ಬಾಡಿನಲ್ಲಿ. ಹೈಲಿ ರೆಕಮೆಂಡೆಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಮೇಕ್ ಸಮ್ ಕೈಂಡ್ ಆಫ್ ಮೂವ್ಮೆಂಟ್. ಓಕೆ, ಅಂಡರ್ಲೈನ್ಡ್ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಫುಲ್ ಬಾಡಿ, ಎಂಟೈರ್ ಬಾಡಿ ಹ್ಯಾಸ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಮೂವ್ಮೆಂಟ್. ಎಸ್ಪೆಷಲಿ ಫ್ಲೆಕ್ಸಿಬಿಲಿಟಿ ರಿಲೇಟೆಡ್ ಮೂವ್ಮೆಂಟ್ ಮಾಡೋದು ತುಂಬ ಮುಖ್ಯ ಅಂತ ಹೇಳಿ. ಆಬ್ವಿಯಸ್ಲಿ ನಿಮ್ಮ ಬಾಡಿನಲ್ಲಿ ಪೇನ್ ಪಾಯಿಂಟ್ಸ್ ಇದ್ದರೆ, ನೀ ಪೇನ್ ಎಲ್ಲ ಇದ್ದರೆ, ಟೇಕ್ ಮೆಡಿಕಲ್ ಅಡ್ವೈಸ್ ಯಾವ ರೀತಿ ಎಕ್ಸಸೈಸಸ್ಸು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಸ್ವಿಮ್ಮಿಂಗ್ ಇಸ್ ಯೂಶಲಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದು. ಬಟ್ ನಿಮಗೆ ಬರ್ತಾ ಇರೋಂಥ ಅಡ್ವೈಸು, ಮೇಕ್ ಶ್ಯೂರ್ ಯುವರ್ ಫ್ಲೆಕ್ಸಿಬಿಲಿಟಿ ಈಸ್ ಇಂಪ್ರೂವಿಂಗ್. ನಿಮ್ಮ ಬಾಡಿನಲ್ಲಿ ಆ ಸ್ಟಿಫ್ನೆಸ್ ರಿಲೀಸ್ ಆಗಿ, ಮೇ ಬಿ ಈ ಸಮಯದಲ್ಲಿ ನಿಮಗೆ ಕತ್ತು, ನೆಕ್ ಸ್ಟಿಫ್ನೆಸ್ ಇರ್ಬೋದು ಅಥವಾ ಶೋಲ್ಡರ್ ಸ್ಟಿಫ್ನೆಸ್ ಇರ್ಬೋದು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಹೆವಿ ಅಥವಾ ಎನರ್ಜಿ ದಟ್ ಈಸ್ ವಾಟ್ ಈಸ್ ದ ವರ್ಡ್, ಅಕ್ಯುಮುಲೇಟಿಂಗ್. ಎನರ್ಜಿ ಬಂದು ಅಕ್ಯುಮುಲೇಟ್ ಆಗ್ತಾ ಇರೋದು, ಆಕ್ಯುಪೈ ಆಗ್ತಾ ಇರೋದು ನಿಮ್ಮ ಬಾಡಿನಲ್ಲಿ ಫ್ರೀ ಸ್ಪೇಸಲ್ಲಿ. ಸೊ ದ್ಯಾಟ್ ಓಕೆ. ಮತ್ತು ನೆಕ್ಸ್ಟ್ ಮೆಸೇಜು ಸೇಮ್, ಅಂದರೆ ಮೊದಲನೇ ಏನು ಹೇಳಿದ್ವಿ ಅದನ್ನು ಅಗೇನ್ ವಿ ವಾಂಟ್ ಟು ರಿಪೀಟ್. ಯಾಕೆಂದರೆ ನಾನು ಮಾತಾಡಬೇಕಾದ್ರೆ ನಾಲ್ಗೆ ಕಚ್ಕೊಂಡೆ ಇವಾಗ ಈ ಲಾಸ್ಟ್ ಸೆಂಟೆನ್ಸ್ ಹೇಳಬೇಕಾದ್ರೆ. ಸೊ ಅಗೇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಅರ್ಜೆನ್ಸಿನಲ್ಲಿ ಹಿಂದೆ ಮುಂದೆ ಆಲೋಚನೆ ಮಾಡ್ದಿರಾ, ಸ್ಪಾಂಟೇನಿಯಸ್ ಆಗಿ ಏನು ಮಾತಾಡೋದಕ್ಕೆ ಹೋಗಬೇಡಿ. ಈ ನಾಲ್ಗೆ ಕಚ್ಕೊಂಡಿದ್ದನ್ನು ದೇ ಆರ್ ಟೆಲಿಂಗ್ ಯು, ಥಿಂಕ್ ಬಿಫೋರ್ ಯು ಸ್ಪೀಕ್. ಏಕೆಂದರೆ ಸ್ವಲ್ಪ ಹರಿತವಾಗಿ ಮಾತಾಡೋವಂಥ ಚಾನ್ಸಸ್ ಇರುತ್ತೆ, ಇಲ್ಲ ಅನ್ನೆಸೆಸರಿಯಾಗಿ ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಅದ್ರ ಬಗ್ಗೆ ಸ್ವಲ್ಪ ಕಾಷನ್ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸ್ವಲ್ಪ ಬ್ಯುಸಿನೂ ಇರೋ ಥರ ಇದೆ ನಿಮಗೆ ಜೂನ್ ಮಂತಲ್ಲಿ. ಏಕೆಂದರೆ ಐ ಆಮ್ ರಶ್ಶಿಂಗ್ ಅನ್ನೋ ಥರ ಇದೆ. ಎಲ್ಲೋ ಬಸ್ ಮಿಸ್ ಆಗೋಗ್ತಾ ಇದೆ, ಓಡೋಗಿ ಆ ಬಸ್ಸನ್ನು, ಓಡ್ತಾ ಇರೋ ಬಸ್ಸಿಗೆ, ರನ್ನಿಂಗಲ್ಲಿರೋ ಬಸ್ಸಿಗೆ ಹತ್ಕೊಳ್ತಾ ಇರೋ ಥರ, ರನ್ನಿಂಗಲ್ಲಿರೋ ಟ್ರೈನನ್ನು ಹತ್ತುತ್ತಾ ಇರೋ ಥರ, ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದರೆ, ಗ್ರೂಪ್ ನಂಬರ್ 1. ಸೊ ರಿಲ್ಯಾಕ್ಸ್ ಅ ಲಾಟ್. ರಿಲ್ಯಾಕ್ಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ನಿಮಗೆ. ಆ್ಯಂಡ್ ವಿತ್ ದ ಗಾಡೆಸ್ ಆಫ್ ಮೂನ್ ಎನರ್ಜಿ ಬಂದು ಸ್ವಲ್ಪ ಹಿಡನ್ ಎನರ್ಜಿ ಕೂಡ. ಅಂದರೆ ಈ ಮೂನ್ ಲೈಟಲ್ಲಿ ಯಾವುದು ಕ್ಲಿಯರಾಗಿ ಕಾಣಲ್ಲ, ಸನ್ಲೈಟಲ್ಲಿ ಕಾಣೋ ಥರ. ಇಟ್ ಈಸ್ ವೆರಿ ಮಿಸ್ಟೀರಿಯಸ್. ಮುಂಚೆನೂ ನಾನು ಈ ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ನಾವು ದಾರಿನಲ್ಲಿ ಅಥವಾ ಬೆಳಗ್ಗೆ ಒಂದು 5:30ಗೆ ವಾಕಿಂಗಿಗೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಪಾರ್ಕಲ್ಲಿ ವಾಕಿಂಗಿಗೆ ಹೋಗಬೇಕಾದ್ರೆ ಆ ಮರದಿಂದ ನಿಮ್ಮ ಮೇಲೆ ಏನೋ ಬೀಳುತ್ತೆ, ನಿಮಗೆ ಸಡನ್ನಾಗಿ ಅದು ಸ್ವಲ್ಪ ಕರ್ವಿ ಆಗಿದ್ದರಿಂದ ಅದು ಹಾವಂತ ಅಂದ್ಕೊಂಡು ಬಿಸಾಕ್ಬಿಟ್ಟು ಲೈಕ್ ಇನ್ನೇನು ಹಾರ್ಟ್ ಅಟ್ಯಾಕೇ ಆಯಿತು ಅನ್ನೋ ಥರ. ಆಮೇಲೆ ನಿಮ್ಮ ಫೋನ್ ಬೆಳಕನ್ನ ಬಿಟ್ಟು ನೋಡಿದ್ರೆ ಇಟ್ ವಾಸ್ ಜಸ್ಟ್ ರೂಟೋ ಅಥವಾ ಬ್ರ್ಯಾಂಚಸ್ಸೋ ಏನೋ ಇರುತ್ತೆ. ಸೊ ಕಂಪ್ಲೀಟ್ಲಿ ಕ್ಲಿಯರ್ ಆಗಿರೋದಿಲ್ಲ ನಿಮಗೆ ವಿಚಾರಗಳು. ಸೊ ನೀವು ತಗೊಳ್ಳೋಂಥ ನಿರ್ಧಾರಗಳು ಅಥವಾ ನೀವು ಮಾತಾಡೋವಂಥ ಮಾತುಗಳು ಆ್ಯಕ್ಚುಲಾಗಿ ಫ್ಯಾಕ್ಟ್ ಬೇಸ್ಡಾ ಅಲ್ವಾ ಅಂಥೇಳಿ ಆಲೋಚನೆ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಜೂನ್ ಮಂತಲ್ಲಿ. ಆದಷ್ಟು ಫ್ಯಾಕ್ಟ್ಗಳನ್ನ ಕಲೆಕ್ಟ್ ಮಾಡಿ, ಕರೆಕ್ಟಾಗಿರೋದು ಲೈಕ್ ಪ್ರೋಸ್ ಆ್ಯಂಡ್ ಕಾನ್ಸು, ಅಥವಾ ಯಾರೋ ಒಂದು ಏನೋ ಒಂದು ಹೇಳಿದ ತಕ್ಷಣ ಅದೇ
ಕಂಪ್ಲೀಟ್ಲಿ ನಿಜ ಅಂತ ಅಂದ್ಕೊಳ್ದಿರಾ ಡೂ ಯುವರ್ ಓನ್ ಫ್ಯಾಕ್ಟ್ ಚೆಕ್. ನೀವು ಏನೇನಾದರೂ ಒಪ್ಕೊಳ್ಳೋದಕ್ಕೆ ಮುಂಚೆ ಅಥವಾ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ನೀವು ಡಾಕ್ಯುಮೆಂಟ್ ಸೈನ್ ಮಾಡೋದು ಅಥವಾ ದೊಡ್ಡ ವಿಚಾರಗಳೇನಾದರೂ ಇದ್ದರೆ ಟೇಕ್ ಟೈಮ್ ಅದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳುವಳಿಕೆ ಬೆಳೆಸ್ಕೊಳ್ಳೋದಕ್ಕೆ, ಅದೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವು ಡಿಸಿಷನ್ಸ್ ಮಾಡೋದಕ್ಕೆ ಮುಂಚೆ ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕೆ ಮುಂಚೆ ಡೋಂಟ್ ಜಡ್ಜ್ ಇಮಿಡಿಯೇಟ್ಲಿ. ಮೇ ಬಿ ಆ ವ್ಯಕ್ತಿ ಅವ್ರದ್ದೇ ಆದಂಥ ತಲೆನೋವು ಇಟ್ಕೊಂಡು ಅಥವಾ ಅವ್ರದ್ದೇ ಆದಂಥ ಆಫೀಸಲ್ಲಿ ಆದಂಥ ಜಗಳನೋ ಅಥವಾ ಅವ್ರ ಬಾಸ್ ಜೊತೆ ಆಗಿದ್ದ ಕಿರಿಕಿರಿನೋ ಅವ್ರ ಮನಸ್ಸಲ್ಲಿ ಏನೋ ಒಂದಿರುತ್ತೆ, ಮನೆಗೆ ಬಂದಾಗ ಏನೋ ಒಂದು ಗಲಾಟೆ ಆದಾಗ ನಿಮ್ಮ ಮೇಲೆ ಇಷ್ಟ ಇಲ್ಲ ಹಾಗಾಗಿ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರ್ಸ್ನಲ್ ಆಗಿ ತೊಗೊಳ್ಬೇಡಿ. ನಾವು ಡೀಪಾಗಿ ನೋಡೋಕ್ಕೆ ಹೋದಾಗ ಆ್ಯಕ್ಚುಲಿ ಅವರ ಇಶ್ಯೂನೇ ಬೇರೆ ಇರುತ್ತೆ. ಕೂತು ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ. ಜೂನ್ ಮಂತರಲ್ಲಿ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ತಪ್ಪತ್ತೆ. ಯಾಕೆಂದರೆ ಯಾವುದೂ ಸ್ವಲ್ಪ ಕವರ್ಡ್ ಅನ್ನೋ ಥರ ಇದೆ ಇನ್ಫಾರ್ಮೇಷನ್ನು. ಸೊ ನಿಮ್ಮ ಎದುರುಗಡೆ ಕಿರ್ಚ್ತಾ ಇರೋ ವ್ಯಕ್ತಿ ಇರ್ಬೋದು ಅಥವಾ ನಿಮ್ಮನ್ನ ಜಡ್ಜ್ ಮಾಡ್ತಾ ಇರೋ ವ್ಯಕ್ತಿ ಇರ್ಬೋದು, ಆ್ಯಕ್ಚುಲಿ ದೇರ್ ಡೇ ಅವ್ರ ದಿನ ಬಂದು ಹಾರಿಬಲ್ ಆಗಿದ್ದಿರ್ಬೋದು ಹೊರಗಡೆ. ಸೊ ಹಾಗಾಗಿ ಮನೆಗೆ ಬಂದಾಗ ಏನೋ ಒಂದು ಕಾನ್ಫ್ಲಿಕ್ಟ್ ಆದಾಗ ನೀವು ಅದನ್ನು ಪರ್ಸ್ನಲ್ ಆಗಿ ತೊಗೊಳ್ಬೇಡಿ. ನಾನಂದರೆ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದಟ್ ಈಸ್ ನಾಟ್ ಟ್ರೂ. ಅವ್ರದ್ದೇ ಆದಂಥ ತಲೆನೋವು ಇರುತ್ತೆ. ಸೊ ಅದನ್ನು ನಿಮ್ಮ ಮೇಲೆ ಬಿಡ್ತಿರ್ಬೋದು ಅಥವಾ ಆ ಟ್ರಿಗರ್ನ ನಿಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಿರ್ಬೋದು ಅಥವಾ ಪ್ರೊಜೆಕ್ಟ್ ಮಾಡ್ತಿರ್ಬೋದು. ಸೊ ಇಟ್ ಈಸ್ ನಾಟ್ ಟೋಟಲಿ ಯು. ಸೊ ಡೋಂಟ್ ಟೇಕ್ ಎನಿಥಿಂಗ್ ಪರ್ಸ್ನಲಿ ನೆಕ್ಸ್ಟ್ ಮಂತ್ಗೆ. ಡೂ ಯುವರ್ ಓನ್ ರಿಸರ್ಚ್. ಯಾ ಮಜಿಷಿಯನ್ ಆ್ಯಂಡ್ ದ ಮಿರರ್. ಯಾ ಮೂನ್ ಆ್ಯಂಡ್ ಮಜಿಷಿಯನ್ ಎರಡು ಕಾರ್ಡೂ ಇರೋದು. ಲೈಕ್ ಆಲ್ಸೋ 52 ಆ್ಯಂಡ್ 53 ಈ ಕಾಷನ್ಸು ಪ್ರಿಕಾಷನ್ಸು ಎಲ್ಲ ಕೊಡ್ತಾ ಇರೋದು ನಿಮಗೆ. ಆ್ಯಕ್ಚುಲಿ ನಿಮ್ಮದು ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಮಂತ್ ಥರ ಇದೆ ಜೂನಲ್ಲಿ. ಯು ಆರ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಯು ಆರ್ ಪ್ಲ್ಯಾನಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಎಷ್ಟೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎಷ್ಟೊಂದು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ, ಎಷ್ಟೊಂದು ಯು ಆರ್ ರನ್ನಿಂಗ್ ಟು ಮ್ಯಾನಿಫೆಸ್ಟ್ ಸಮ್ಥಿಂಗ್ಸ್ ಟು ಪ್ರೊಡಕ್ಟಿವಿಟಿ ವೈಸು. ಯು ಆರ್ ವೆರಿ ಪ್ರೊಡಕ್ಟಿವ್ ಜೂನ್ ಮಂತಲ್ಲಿ. ಸ್ವಲ್ಪ ರಶ್ ಮಾಡ್ತಾ ಇರೋದು ಜಾಸ್ತಿ ಇದೆ ನೀವು ಜೂನ್ ಮಂತಲ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಏರ್ ಆ್ಯಂಡ್ ಫೈರ್ ಇಲ್ಲಿ ಎರಡು ಎಲಿಮೆಂಟು. ಸೊ ಏರ್ ಎಲಿಮೆಂಟ್ ಬಂದು ನಮ್ಮ ಆಲೋಚನೆ ಮಾಡುವಂಥ ಶಕ್ತಿ, ಫೈರ್ ಎಲಿಮೆಂಟ್ ಬಂದು ನಾವು ಆ್ಯಕ್ಷನ್ ತೊಗೊಳ್ಳೋವಂಥ ಶಕ್ತಿ. ಆಲೋಚನೆ ಮಾಡಿ ಆಮೇಲೆ ಆ್ಯಕ್ಷನ್ ತೊಗೊಳ್ಳಿ. ನೀವು ಆ್ಯಕ್ಷನ್ ತೊಗೊಂಡು ಬಿಟ್ಟ ಮೇಲೆ ತಪ್ಪು ಮಾಡಿಬಿಟ್ಟ ಮೇಲೆ ನಾವು ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಸೊ ಯು ಆರ್ ಆ್ಯಕ್ಚುಲಿ ಫಿನಿಷಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಜೂನ್ ಮಂತಲ್ಲಿ. ಎಷ್ಟೊಂದು ಕೆಲಸಗಳನ್ನ ಫಿನಿಷ್ ಮಾಡ್ತೀರಾ. ಏನೇನು ಮಾಡಬೇಕಾಗಿತ್ತು ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾ ಇದ್ದೀರಾ. ನಿಮ್ಮ ಟು ಡೂ ಲಿಸ್ಟ್ಗಳನ್ನೆಲ್ಲ ಟಿಕ್ ಮಾಡ್ತಾ ಇದ್ದೀರಾ. ಇದು ಮಾಡಬೇಕಿತ್ತು ಲಾಸ್ಟ್ 2 ಮಂತ್ಸಿಂದ ಪೆಂಡಿಂಗ್ ಇದೆ, ಜೂನ್ ಮಂತಲ್ಲಿ ಮಾಡಿ ಮುಗಿಸ್ತಾ ಇದ್ದೀರಾ. ಇಟ್ ಈಸ್ ವೆರಿ ಈಸಿ. ಯು ಆರ್ ಜಸ್ಟ್ ಡೂಯಿಂಗ್, ಯು ಆರ್ ರನ್ನಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಕ್ಲಿಕ್ಕಿಂಗ್ ಅನ್ನೋ ಥರ ಎನರ್ಜಿ ಇರುತ್ತೆ. ಸೊ ಈ ಬಿಸಿನೆಸ್ಸಲ್ಲಿ ಈ ರಶಲ್ಲಿ ನೀವು ಯು ಮೇ ಡೂ ಸಮ್ ಮಿಸ್ಟೇಕ್ಸ್. ಓಕೆ, ಈ ಅರ್ಜೆನ್ಸಿನಲ್ಲಿ ಎಲ್ಲ ನನಗೆ ಮೋಟಿವೇಶನ್ ಚೆನ್ನಾಗಿದೆ, ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ರಶ್ ಮಾಡಿದಾಗ ಕೆಲವೊಂದು ಅನಗತ್ಯವಾಗಿರುವಂಥ ಪ್ರಾಬ್ಲಮ್ಸ್ನ ಅಥವಾ ಇಶ್ಯೂಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜೂನ್ ಮಂತಲ್ಲಿ. ಆ್ಯಂಡ್ ಆಲ್ಸೋ ವಿತ್ ದ ಮೂನ್ ಹಿಯರ್ ಆ್ಯಂಡ್ ಆಲ್ಸೋ 52 ಆ್ಯಂಡ್ 53. 52 ಇಂದ 53 ಜಂಪ್ ಮಾಡೋದಕ್ಕೆ ಮಧ್ಯದಲ್ಲಿ ಥಿಂಕ್ ಬಿಫೋರ್ ಯು ಆ್ಯಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನಿಗೆ ಮುಂಚೆ ಆಲೋಚನೆ ಮಾಡಿ, ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಮುಂಚೆ ಪ್ಲ್ಯಾನ್ ಮಾಡಿ. ಡೋಂಟ್ ಇಮ್ಮಿಡಿಯೇಟ್ಲಿ ಜಂಪ್ ಇನ್ ಟು ಆ್ಯಕ್ಷನ್. ಹಿಂಗೆ ಮಾಡಬಾರ್ದಾಗಿತ್ತು, ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಒಂದೆರಡು ದಿನ ಡಿಲೇ ಮಾಡಬೇಕಾಗಿತ್ತು, ಇನ್ನೂ ಒಳ್ಳೆ ಆಫರ್ ಬಂದಿರೋದು ಅಥವಾ ಇನ್ನೂ ಮೂಡ್ ಚೆನ್ನಾಗಿದ್ದಿತ್ತೇನೋ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ರಿಗ್ರೆಟ್. ಇನ್ನೊಂದು ಚೂರು ಇನ್ನೊಂದೆರಡು ದಿನ ಬಿಟ್ಟಿದ್ದಿದ್ರೆ ಅನ್ನೋ ಥರ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ರಿಗ್ರೆಟ್. ಓಕೆ, ದಟ್ ಈಸ್ ಸ್ಮಾಲ್ ರಿಗ್ರೆಟ್. ಅಂದರೆ ಲೈಫ್ ಆಲ್ಟರಿಂಗ್ ರಿಗ್ರೆಟ್ ಅಲ್ಲ. ದೆರ್ ಕ್ಯಾನ್ ಬಿ ಸಮ್ ಸ್ಮಾಲ್ ರಿಗ್ರೆಟ್ಸ್. ಇದಕ್ಕಿಂತ ಬೆಟರ್ ಆಗಿ ಮಾಡ್ಬೋದಾಗಿತ್ತು, ಇದಕ್ಕಿಂತ ಬೆಟರ್ ಆಫರ್ ಬರ್ತಿತ್ತು ಅನ್ನೋ ಥರ. ಸೊ ಆಲೋಚನೆ ಮಾಡಿ ಆ್ಯಂಡ್ ದೆನ್ ಟೇಕ್ ಆ್ಯಕ್ಷನ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಟ್ ಇಟ್ ಇಸ್ ಅ ವೆರಿ ಪ್ರೊಡಕ್ಟಿವ್ ಮಂತ್ ಜೂನ್ ಮಂತ್ ನಿಮಗೆ. ಗ್ರೂಪ್ ನಂಬರ್ 1. adjacent possibilities. You're doing a lot of things. ಮನೆಯಲ್ಲಿ ಯಾವುದಾದ್ರೂ ಪೆಂಡಿಂಗ್ ಕೆಲಸ ಇದ್ದರೆ, ಯಾವುದಾದ್ರೂ ಫಿಕ್ಸ್ ಮಾಡಬೇಕಾಗಿತ್ತು, ಯಾವುದೋ ಮುರಿದು ಹೋಗಿದೆ, ತುಂಬ ದಿನದಿಂದ ಫಿಕ್ಸ್ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಅದ್ರ ಬಗ್ಗೆ ಎಲ್ಲನೂ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಯಾವುದೆಲ್ಲ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ತಾ ಇದ್ದೀರಾ. ಯಾರಿಗೆ ಕಾಲ್ ಮಾಡಬೇಕು ಅವ್ರಿಗೆ ಕಾಲ್ ಮಾಡಿ. ಕಾಂಟ್ರಾಕ್ಟ್ ಕೆಲಸ ಇರ್ಬೋದು, ಮನೆ ಪೇಂಟ್ ಇರ್ಬೋದು, ರೆನೋವೇಷನ್ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಕಾರಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ವೈಪರ್ ವರ್ಕ್ ಆಗ್ತಾ ಇರಲಿಲ್ಲ,
ಇದನ್ನೆಲ್ಲ ಯು ಆರ್ ಫಿಕ್ಸಿಂಗ್ ಅ ಲಾಡ್ ಆಫ್ ಥಿಂಗ್ಸ್ ಜೂನ್ ಮಂತಲ್ಲಿ. ಸೊ ಯು ಆರ್ ಬ್ಯುಸಿ. ಓಕೆ, ಈ ಬ್ಯುಸಿನೆಸ್ಸನ್ನು, ಈ ಪ್ರೊಡಕ್ಟಿವ್ನೆಸ್ಸನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದು, ಇಟ್ ಈಸ್ ಗೋಯಿಂಗ್ ಟು ಸೇವ್ ನಿಮ್ಮ ಟೈಮನ್ನು, ನಿಮ್ಮ ಎಫರ್ಟನ್ನ, ಅನ್ನೆಸೆಸರಿ ಆಗಿರುವಂಥ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ದೆ. ಆ್ಯಂಡ್ ಐ ಟೆಲ್ ಯು ಅ ಬ್ಯೂಟಿಫುಲ್ ಥಿಂಗ್, ಈಗ ಕೆಳಗಡೆ ಬಾಟಮ್ ಆಫ್ ದ ಡೆಕ್ಕಲ್ಲಿರೋದು ಆ್ಯಂಗ್ಸೈಟಿ. ಸೊ ಯು ಆರ್ ಓವರ್ವೆಲ್ಮ್ಡ್, ಇಷ್ಟೊಂದು ಕೆಲಸನ ಇಷ್ಟೊಂದು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಮತ್ತು ಡೆಕ್ ಮೇಲ್ಗಡೆ ಇರೋದು ಥಿಂಕಿಂಗ್ ಮ್ಯಾನ್, ಥಿಂಕ್ ಬಿಫೋರ್ ಯು ಆ್ಯಕ್ಟ್ ಅಂತ ಹೇಳಿದ್ವಲ್ಲ. ಏನಾದರೂ ಮಾಡೋದಕ್ಕೆ ಮುಂಚೆ, ಏನಾದರೂ ಹೇಳೋದಕ್ಕೆ ಮುಂಚೆ, ಎಲ್ಲಾದರೂ ಹೋಗೋದಕ್ಕೆ ಮುಂಚೆ, ಏನಾದರೂ ಸೈನ್ ಮಾಡೋದಕ್ಕೆ ಮುಂಚೆ, ಏನಾದರೂ ತೊಗೊಳೋದಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ. ಒಂದು ಸ್ವಲ್ಪ is this the right thing, is this the right word, is this the right option, is this the right opportunity, is this the right course. So basically think before you make the decision. illa andre there can be a little bit of anxiety. Oh, ಇನ್ನೊಂದು ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು. ಸೊ that I see a little bit of a small regret ಅನ್ನೋ ಥರ ಗ್ರೂಪ್ ನಂಬರ್ 1. ಬಟ್ ಇಟ್ಸ್ ನಾಟ್ ಟೋಟಲಿ ಬ್ಯಾಡ್, ಬಟ್ ಜಸ್ಟ್ ಅ ಕಾಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮಗೆ. ಯಾ, ವಂಡರ್ಫುಲ್. ಆ್ಯಕ್ಚುಲಿ ಇಟ್ಸ್ ಅ ವಂಡರ್ಫುಲ್ ಮಂತ್ ನಿಮಗೆ, ನಿಮ್ಮ ಕೆಲಸಗಳಿಗೆ. ಆ್ಯಕ್ಚುಲಿ ಎಷ್ಟೊಂದು ಪೆಂಡಿಂಗ್ ಕಾಲ್ಗಳು ಅಥವಾ ಯಾವುದೆಲ್ಲ ನೀವು ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರಿ, ಕಾಲ್ ಇರ್ಬೋದು ಅಥವಾ ಏನೇನಾದರೂ, ಅದೆಲ್ಲ ನೆಕ್ಸ್ಟ್ ಮಂತು ಅದನ್ನೆಲ್ಲ ಮುಗಿಸ್ತಾ ಇರೋ ಥರ ಇದೆ. ಆ್ಯಂಡ್ ಆಲ್ಸೋ ವಿತ್ ದ ಏಜ್ ಆಫ್ ಸ್ವಾರ್ಡ್ಸ್, ದಿಸ್ ಈಸ್ ದ ಮೆಂಟಲ್ ಎನರ್ಜಿ, ಆರ್ ಮೈಂಡ್ ಎನರ್ಜಿ. ಅಗೇನ್ ಕನ್ಫರ್ಮಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಥಿಂಕ್ ಬಿಫೋರ್ ಯು ಆ್ಯಕ್ಟ್ ಅಂತ ಹೇಳಿ. ದಿಸ್ ಈಸ್ ಅಗೇನ್ ಅ ಕನ್ಫರ್ಮೇಷನ್. ಬಟ್ ಯು ಆರ್ ವೆರಿ sharp. ಜೂನ್ ಮಂತಲ್ಲಿ ಯು ಆರ್ ಶಾರ್ಪ್, ಯು ಆರ್ ಸ್ಟ್ರಾಂಗ್, ಯು ಆರ್ ಪ್ರೊಡಕ್ಟಿವ್, ಯು ಆರ್ ರನ್ನಿಂಗ್, ಯು ಆರ್ ರಶಿಂಗ್. ಎಷ್ಟೊಂದು ಫಿನಿಷ್ ಮಾಡ್ತಾ ಇದ್ದೀರಾ, ಎಷ್ಟೊಂದು ಮಾತುಕತೆ ಮಾಡ್ತಾ ಇದ್ದೀರಾ, ಎಷ್ಟೊಂದು ಪೆಂಡಿಂಗ್ ಕೆಲಸಗಳನ್ನ ಮುಗಿಸ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಕ್ಲಾರಿಟಿ ಚೆನ್ನಾಗಿದೆ. ಆ್ಯಂಡ್ ವಿತ್ ದ ಕಿಂಗ್ ಆಫ್ ವಾಂಡ್ಸ್. ಯಾಕೆ ಏಸ್ ಆಫ್ ವಾಂಡ್ಸ್ ಹೇಳಿದೆ ಅಂತ ಗೊತ್ತಿಲ್ಲ. ಮೇ ಬಿ ಏಸ್ ಆಫ್ ವಾಂಡ್ಸ್ ಎನರ್ಜಿ ಇಸ್ ವೆರಿ ಸ್ಟ್ರಾಂಗ್, ಫೈರ್ ಎನರ್ಜಿ. ಈ ಕಾರ್ಡಲ್ಲಿ ನಮಗೆ ಫೈರ್, ಏರ್ ಎರಡೂ ತೋರಿಸ್ತಾ ಇರೋದು. ಈ ಕಾರ್ಡಲ್ಲಿ ಏರ್ ಇರೋದು ಮತ್ತೆ ಏರ್ ಆ್ಯಂಡ್ ಫೈರ್ ಎರಡೂ ತೋರಿಸ್ತಾ ಇರೋದು. ಯು ಹ್ಯಾವ್ ಟು ಫೈಂಡ್ ಅ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ದ ಥಾಟ್ ಆ್ಯಂಡ್ ದ ಆ್ಯಕ್ಷನ್. ಒಂದು ಥಾಟ್ ಬರುತ್ತೆ ಮೈಂಡಲ್ಲಿ, ಮಧ್ಯದಲ್ಲಿ ಆ ಗ್ಯಾಪ್ ಕೊಟ್ಟು ಆಮೇಲೆ ಆ್ಯಕ್ಟ್ ಮಾಡಿ. ಸೊ ವೆನ್ ಯು ಥಿಂಕ್, ಯು ಹ್ಯಾವ್ ಅ ಥಾಟ್. ಓಕೆ, ಸೊ ದೆರ್ ಇಸ್ ಅ ಥಾಟ್. ಆ್ಯಂಡ್ ದೆನ್ ಆ ಥಾಟ್ ಬಗ್ಗೆ ಸ್ವಲ್ಪ ವೇಟ್ ಆರ್ ಸಿಟ್ ವಿತ್ ದ ಥಾಟ್. ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಮುಂಚೆ ಅನ್ನಿಸ್ತು ಮಾಡಿಬಿಡೋದು, ಹಿಂಗೆ ಅನ್ನಿಸ್ತು ಅದಕ್ಕೆ ಮಾಡಿದೆ, ಇಲ್ಲ ನನಗೆ ಇದು ಬೇಕು ಅನಿಸ್ತಾಯಿತ್ತು ಅದಕ್ಕೆ ತೊಗೊಂಡ್ಬಿಟ್ಟೆ. ಸೊ ದೆರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ರಿಗ್ರೆಟ್. ಕ್ರಿಯೇಟ್ ಅ ಗ್ಯಾಪ್ ಬಿಟ್ವೀನ್ ನಿಮ್ಮ ಥಾಟು, ನಿಮ್ಮ ಆ್ಯಕ್ಷನ್ಗೂ ಮಧ್ಯೆ ಗ್ಯಾಪ್ ಕೊಟ್ಟಾಗ ಯು ವಿಲ್ ಹ್ಯಾವ್ ಅ ಕ್ಲಾರಿಟಿ. ನೀವು ಹೋಗ್ತಾ ಇರೋ ಡೈರೆಕ್ಷನ್ನು ಸರಿ ಇದೆಯಾ ಇಲ್ವಾ, ಅಥವಾ ಏನಾದರೂ ಚೇಂಜ್ ಮಾಡಬೇಕಾ, ಕೋರ್ಸ್ ಕರೆಕ್ಟ್ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇರುತ್ತೆ. ಎಷ್ಟೊಂದು ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ತೀರಾ. ಬಟ್ ಗ್ರೂಪ್ ನಂಬರ್ 1, ವೆರಿ ವೆರಿ ಪ್ರೊಡಕ್ಟಿವ್, ಬ್ಯುಸಿ ಮಂತ್. ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ಜೂನ್ ಮಂತಲ್ಲಿ, ಹ್ಯಾಪಿ ಬರ್ತ್ಡೇ ಇನ್ ಅಡ್ವಾನ್ಸ್. ಹ್ಯಾವ್ ಅ ವಂಡರ್ಫುಲ್ ಇಯರ್ ಅಹೆಡ್. ಎಂಜಾಯ್ ಮಾಡಿ ಚೆನ್ನಾಗಿ ನಿಮ್ಮ ಬರ್ತ್ಡೇನ. ಎಸ್, ಆಬ್ಸಲ್ಯೂಟ್ಲಿ. ಓಕೆ, ಫೈನಲಿ ಇದನ್ನು ವರ್ಡ್ಸಿಗೆ ಹಾಕ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಐ ಬ್ಯಾಲೆನ್ಸ್ ಮೈ ಮ್ಯಾಸ್ಕ್ಯುಲನ್ ಆ್ಯಂಡ್ ಫೆಮಿನನ್ ಸೈಡ್. ಆಬ್ಸಲ್ಯೂಟ್ಲಿ. ಏರ್ ಆ್ಯಂಡ್ ಫೈರ್. ಫೈರ್ ಬಂದು ಇಟ್ ಈಸ್ ಆ್ಯಕ್ಷನ್ ಓರಿಯೆಂಟೆಡ್. ಫೈರ್ ಎನರ್ಜಿ ಬಂದು ಐ ಆಮ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ಅಂತ ಹೇಳಿ. ಲೈಕ್ ಇಲ್ಲಿ ಮೂನ್ ಇರೋದು ಇಟ್ ಇಸ್ ಫೆಮಿನನ್ ಎನರ್ಜಿ. ಮತ್ತು ಕಿಂಗ್ ಆಫ್ ವಾಂಡ್ಸ್, ಈ ಏಸ್ ಆಫ್ ವಾಂಡ್ಸ್ ಅಂದಿದ್ದು ನಾನು, ಅದೆಲ್ಲ ಮ್ಯಾಸ್ಕ್ಯುಲನ್ ಎನರ್ಜಿ. ಸೊ ಹ್ಯಾವ್ ಅ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ಮ್ಯಾಸ್ಕ್ಯುಲನ್ ಆ್ಯಂಡ್ ಫೆಮಿನನ್ ಎನರ್ಜಿ. ಸೊ ನಿಮ್ಮ ಆ್ಯಕ್ಷನ್ಸ್ ಬಂದು ವೇಸ್ಟ್ ಆಗೋದಿಲ್ಲ, ಅನ್ನೆಸೆಸರಿ ಆ್ಯಕ್ಷನ್ಸ್ ತೊಗೊಳ್ದಿರಾ. ಯು ಥಿಂಕ್, ಟ್ರಸ್ಟ್ ಯುವರ್ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಗಟ್ ಫೀಲಿಂಗ್. ಕ್ರಿಯೇಟ್ ದಟ್ ಗ್ಯಾಪ್ ನಿಮ್ಮ ಥಾಟ್ಗೂ ನಿಮ್ಮ ಆ್ಯಕ್ಷನ್ ಮಧ್ಯ. ಆ್ಯಂಡ್ ದೆನ್ ಯುಲ್ ಹ್ಯಾವ್ ಅ ವಂಡರ್ಫುಲ್, ಪ್ರೊಡಕ್ಟಿವ್, ಅಮೇಝಿಂಗ್ ಜೂನ್ ಮಂತ್, ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಮೆಸೇಜಸ್ಸು. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ದೆರ್ ಇಸ್ ಅ ಮೆಡಿಟೇಷನ್. ಮೆಡಿಟೇಟ್ ಮಾಡಿ, ವಾಕಿಂಗಿಗೆ ಹೋಗಿ, ಆ ಫ್ಲೆಕ್ಸಿಬಲ್ ಎಕ್ಸಸೈಸಸ್ ಮಾಡಿ, ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಾಡಿ ಟೈಟ್ ಅಂತ ಅನ್ನಿಸ್ತಿದ್ರೆ, ಸೊ ಆಬ್ಸಲ್ಯೂಟ್ಲಿ ವರ್ಕ್ ಆನ್ ಸಮ್ ಕೈಂಡ್ ಆಫ್ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್. And
ಹ್ಯಾವ್ ಅ ಫೈನ್ ಬ್ಯೂಟಿಫುಲ್ ವಂಡರ್ಫುಲ್ ಅಮೇಝಿಂಗ್ ಜೂನ್ ಮಂತ್. ಆಲ್ ರೈಟ್, ಸೊ ಅದು ನಿಮ್ಮ ಎನರ್ಜಿ ಪ್ರೆಡಿಕ್ಷನ್ಸ್ ಜೂನ್ ಮಂತಿಗೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನನ್ನು. ಐ ಬ್ಯಾಲೆನ್ಸ್ ಮೈ ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲನ್ ಎನರ್ಜಿ, ಅದು ಕಮೆಂಟ್ ಮಾಡೋದು ಕಷ್ಟ ಆದರೆ ಐ ಬ್ಯಾಲೆನ್ಸ್ ಮೈ ಸನ್ ಆ್ಯಂಡ್ ಮೂನ್ ಎನರ್ಜಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಥಿಂಕ್ ಬಿಫೋರ್ ಯು ಟೇಕ್ ಆ್ಯಕ್ಷನ್. ಆಲ್ ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ಮಂತ್ ಜೂನ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ವೆರಿ ಯೂನಿಕ್ ಮೆಸೇಜ್. ಲೈಕ್ ನಿಮ್ಮ ಬಾಡಿ ಟೆಂಪ್ರೇಚರ್ ಅಂದರೆ ನಿಮ್ಮ ಬಾಡಿ ಹೀಟ್ ಆಗೋ ಚಾನ್ಸಸ್ ತುಂಬ ಇದೆ ಜೂನ್ ಮಂತಲ್ಲಿ ಅಂತ ಹೇಳ್ತಾ ಇರೋದು. ಡ್ರಿಂಕ್ ಟೆಂಡರ್ ಕೋಕೋನಟ್, ಬಾಡಿ ತಂಪಾಗೋದಕ್ಕೆ ಬಾರ್ಲಿ ವಾಟರ್, ಟೆಂಡರ್ ಕೋಕೋನಟ್ ಮತ್ತು ನೀರು ಚೆನ್ನಾಗಿ ಕುಡಿಯೋದು, ನಿಮ್ಮ ದೇಹನ ಸ್ವಲ್ಪ ತಂಪಾಗಿಟ್ಕೊಳ್ಳೋದು ಮೇ ಹೆಲ್ಪ್ ಯು. ಮ್ಯಾಂಗೋ ಸೀಸನು ಜಾಸ್ತಿ, ಮಾವಿನಣ್ಣು ತಿಂದು ಬಾಡಿ ಹೀಟ್ ಜಾಸ್ತಿ ಆಗಿ ಸ್ವಲ್ಪ ಈ ಜ್ವರ ಥರ ಅನಿಸೋವಂಥ ಚಾನ್ಸಸ್ಸು ಇರೋ ಥರ ಇದೆ. ಗ್ರೂಪ್ ನಂಬರ್ 2, ವೆರಿ ಸ್ಪೆಸಿಫಿಕ್ ಮೆಸೇಜ್. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದು ನಿಮ್ಗೆ ಹೇಳ್ತಾ ಇರೋದು, ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಆ ಹೀಟ್ ಕೋಲ್ಡ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಜೂನ್ ಮಂತಲ್ಲಿ. ಮತ್ತು ಕೈ ಜಾರಿ ಏನಾದರೂ ಬೀಳೋವಂಥ ಚಾನ್ಸಸ್ ಇರ್ಬೋದು. ಏನೇನಾದರೂ ವೇಸ್ ಏನಾದರೂ ಇಟ್ಕೊಂಡಿರ್ತೀರ ಕೈಯಲ್ಲಿ, ಅದು ಸಡನ್ನಾಗಿ ಡ್ರಾಪ್ ಆಗಿ ಆ ಗ್ಲಾಸ್ ಬ್ರೇಕ್ ಆಗೋದು. ಸೊ ಮೇಕ್ ಶ್ಯೂರ್ ಲೈಕ್ ನೀವೇನೇನಾದರೂ ಹಿಡ್ಕೊಂಡಾಗ ಡೆಲಿಕೇಟ್ ಆಗಿರೋವಂಥದ್ದನ್ನು ಹುಷಾರಾಗಿ ಕಂಫರ್ಟಬಲ್ ಆಗಿರೋ ಜಾಗದಲ್ಲಿ ಇಡೋದನ್ನು ಸ್ವಲ್ಪ ಗಮನ ಕೊಡಿ. ದೇರ್ ಆರ್ ಚಾನ್ಸಸ್ ಕೈ ಜಾರಿ ಬೀಳೋವಂಥದ್ದು, ಕೈ ತಪ್ಪಿ ಬೀಳೋವಂಥದ್ದು. ಸೊ ದಟ್ ಈಸ್ ಅ ವೆರಿ ಸ್ಪೆಸಿಫಿಕ್ ಮೆಸೇಜ್ ಅಗೇನ್ ನಿಮಗೆ ಜೂನ್ ಮಂತಲ್ಲಿ. ಗ್ರೂಪ್ ನಂಬರ್ 2. ಓಕೆ, ಸೊ ಮತ್ತು ಇನ್ನೊಂದು ಅನ್ನಿಸ್ತಾ ಇರೋದು, ಲೈಕ್ ನಿಮ್ಮ ಎನರ್ಜಿ, ನಿಮ್ಮ ಬಾಡಿನಲ್ಲಿ ಎನರ್ಜಿ ಸ್ವಲ್ಪ ಜಾಸ್ತಿ ಅಕ್ಯುಮುಲೇಟ್ ಆಗಿರೋ ಥರ ಇದೆ. ಅಥವಾ ಏನೇನಾದರೂ ಮನಸ್ಸಲ್ಲಿ ತುಂಬ ಹೆವಿಯಾಗಿ ಏನೇನಾದರೂ ಇಟ್ಕೊಂಡಿದ್ರೆ, ಅಥವಾ ಯಾವುದ್ರ ಬಗ್ಗೆ ಆದರೂ ತುಂಬ ಡೀಪಾಗಿ ಆಲೋಚಿಸ್ತಾ ಇದ್ದರೆ, ಯಾವುದ್ರ ಬಗ್ಗೆ ಆದರೂ ಪದೇ ಆಲೋಚಿಸಿ ಸುಸ್ತಾಗಿ ತಲೆನೋವು ಬಂದು ಲೈಕ್ ಐ ಕಾಂಟ್ ಥಿಂಕ್ ಅಬೌಟ್ ಇಟ್ ಅಂತ ಹೇಳಿ ನಿಮ್ಮ ಬಾಡಿನಲ್ಲಿ ಆ ಎನರ್ಜಿ ಎಲ್ಲ ಸ್ಟೋರ್ ಆಗಿದ್ರೆ ಜೂನ್ ಮಂತಲ್ಲಿ ಅದೆಲ್ಲ ರಿಲೀಸ್ ಆಗೋದಕ್ಕೆ ನಿಮ್ಮ ಬಾಡಿ ಬಂದು ಇಟ್ ವಿಲ್ ಆಸ್ಕ್ ಯು ಮೇ ಬಿ ಯಾವುದಾದ್ರೂ ಜಾಗಕ್ಕೆ ಹೋಗೋದಕ್ಕೆ, ಯಾವುದಾದ್ರೂ ಯುನೋ ಈ ದೇವಸ್ಥಾನ ಇರೋವಂಥ ಜಾಗ ಇರ್ಬೋದು, ಅಥವಾ ಟ್ರೆಕ್ಕಿಂಗಿಗಿರ್ಬೋದು, ಸ್ವೆಟ್ ಆಗೋವಂಥ ಜಾಗಗಳಿರ್ಬೋದು. ಯುವರ್ ಬಾಡಿ ಮೇ ಡಿಮಾಂಡ್ ಸ್ವಲ್ಪ ಎಕ್ಸ್ಟ್ರಾ ಫಿಸಿಕಲ್ ಆ್ಯಕ್ಟಿವಿಟಿನ, ಈ ಸ್ಟೋರ್ಡ್ ಎನರ್ಜಿನ, ಪೆಂಟಪ್ ಎನರ್ಜಿನ ರಿಲೀಸ್ ಮಾಡೋದಕ್ಕೆ. ಯಾಕೆಂದರೆ ಇಟ್ ಈಸ್ ಟೂ ಮಚ್. ಅಗೇನ್ ನಿಮ್ಮ ಬಾಡಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬಾಡಿ ಹೀಟ್ ಜಾಸ್ತಿ ಆಗಿರೋ ಥರ ಅಂತ ಅನ್ನಿಸ್ತಾ ಇದ್ದಿದ್ದು, ವಿಚ್ ಈಸ್ ಆಲ್ಸೋ ಎನರ್ಜಿ ಜಾಸ್ತಿ ಆಗಿರೋ ಥರ, ಎನರ್ಜಿ ಪೆಂಟಪ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ ಜಾಸ್ತಿ ಆಗಿರೋ ಥರ. ಸೊ ಯು ಮೇ ಹ್ಯಾವ್ ಟು ಡೂ ಮೋರ್ ಎಕ್ಸಸೈಸಸ್ ಇರ್ಬೋದು, ಅಥವಾ ಸ್ವೆಟ್ ಆಗುವಂಥದ್ದು ಇರ್ಬೋದು. ಸೊ ದೇರ್ ಕ್ಯಾನ್ ಬಿ ಸಮಥಿಂಗ್ ನಿಮ್ಮ ಬಾಡಿ ಡಿಮಾಂಡ್ ಮಾಡ್ಬೋದು ಜಾಸ್ತಿ. ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್, ಲೈಕ್ ಅಳು ಬರೋದಿರ್ಬೋದು, ಅಥವಾ ಹಂಚ್ಕೊಳ್ಳೋದಿರ್ಬೋದು ಬೇರೆ ಹತ್ರ, ಅಥವಾ ಜರ್ನಲ್ ಮಾಡೋದಿರ್ಬೋದು. ಇನ್ ಸಮ್ ವೇ ನಿಮ್ಮ ಬಾಡಿ ಬಂದು ಆ ಎನರ್ಜಿನ ಆಚೆ ಹಾಕಬೇಕು ಅನ್ನೋವಂಥ ಒಂದು ಫೀಲಿಂಗ್ ಬರ್ಬೋದು ನಿಮಗೆ. ಸೊ ಅನ್ನೆಸೆಸರಿ, ಅಥವಾ ನಿಮಗೆ ಗೊತ್ತಿಲ್ದಿರ, ಐ ಆಮ್ ಸೋ ಸಾರಿ, ನಿಮಗೆ ಗೊತ್ತಿಲ್ದಿರ ಅಳ್ತಿದ್ರೆ ಅಥವಾ ಕಣ್ಣೀರು ಬರ್ತಿದ್ರೆ, ಯಾಕೆ ಈಗ ಆಗ್ತಾಯಿದೆ ನನಗೆ, ಯಾಕೆ ಈ ಥರ ಹೈ ಎಮೋಷನ್ಸ್ ಇದೆ ಅಂತ ಗೊತ್ತಾಗ್ತಿಲ್ಲ ಅಂದರೆ, ಇದು ಒಂದು ದಿನದ್ದಲ್ಲ, ತುಂಬ ದಿನದಿಂದ ಸ್ಟೋರ್ ಆಗಿರೋ ಎನರ್ಜಿ ರಿಲೀಸ್ ಆಗ್ತಾ ಇರೋದು ಜೂನ್ ಮಂತಲ್ಲಿ. ಎಸ್ಪೆಷಲಿ ನೆಕ್ಸ್ಟ್ ಫುಲ್ ಮೂನ್ ಪೀರಿಯಡಲ್ಲಿ, ನೆಕ್ಸ್ಟ್ ಮಂತ್ ಎಂಡಲ್ಲಿ, ಸೆಕೆಂಡ್ ಹಾಫ್ ಆಫ್ ದ ಮಂತಲ್ಲಿ ಫುಲ್ ಮೂನಿಗೆ ಹೋಗ್ತಾ ಇರೋ, ಫುಲ್ ಮೂನಿಗೆ ಹತ್ತಿರ ಇರೋವಂಥ ವೀಕಲ್ಲಿ ಸ್ವಲ್ಪ ಎಮೋಷನ್ಸ್ ಹೈ ಆಗ್ಬೋದು ನಿಮಗೆ. ವಿನಾಕಾರಣ ಅಳು ಬರ್ತಾ ಇರೋದು, ವಿನಾಕಾರಣ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಕಿರಿಕಿರಿ ಮಾಡ್ಕೊಳ್ಳೋ ಅಂಥದ್ದಾಗೋ ಸಾಧ್ಯತೆಗಳಿದೆ. ಆ ಸಮಯದಲ್ಲಿ ಮೇಕ್ ಯುವರ್ ಸೆಲ್ಫ್, ಬಿ ಕೈಂಡ್ ಟು ಯುವರ್ ಸೆಲ್ಫ್. ಆ ಸಮಯದಲ್ಲಿ ಅಳು ಬರ್ತಿದ್ರೆ ಅಥವಾ ಸುಮ್ಮನೆ ಟ್ರಿಗರ್ ಆಗ್ತಿರೋ ಥರ ಅನಿಸ್ತಿದ್ರೆ, ಲೈಕ್ ಗಿವ್ ಯುವರ್ ಸೆಲ್ಫ್ ಸ್ಪೇಸ್ ಆ್ಯಂಡ್ ಟೈಮ್ ಟು ಕ್ರೈ. ಇಟ್ಸ್ ಓಕೆ ಟು ಕ್ರೈ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾಕೆಂದರೆ
ಯಾವುದಾದ್ರೂ ಒಂದು ಮುಖಾಂತರ ಆ ಎನರ್ಜಿ ರಿಲೀಸ್ ಆಗಬೇಕಾಗಿರತ್ತೆ. ಸೊ ಕ್ರೈಯಿಂಗ್ ಇಸ್ ಒನ್ ವೇ ಆ ಎನರ್ಜಿ ಎಲ್ಲ ರಿಲೀಸ್ ಆಗೋದು. ನಿಮ್ಗೆ ಇದಕ್ಕಿದಂಗೆ ವಾಕಿಂಗಿಗೆ ಹೋಗಬೇಕು ಅಂತ ಅನ್ನಿಸ್ಬೋದು. ಸ್ಲೋ ಪೇಸಲ್ಲಿ ವಾಕ್ ಮಾಡ್ತಿರೋರು ಲೈಕ್ ಯು ಮೇ ಫೀಲ್ ಲೈಕ್ ಜಾಗಿಂಗ್, ಸ್ವೆಟ್ ಆಗಬೇಕು ಅಂತ ಅನ್ನಿಸ್ಬೋದು. ಇದೆಲ್ಲ ನಿಮ್ಮ ಬಾಡಿ ನಿಮಗೆ ಸೈನ್ಸ್ ಕೊಡ್ತಾ ಇರೋದು, ಐ ನೀಡ್ ಟು ರಿಲೀಸ್ ಎಕ್ಸಸ್ ಎನರ್ಜಿನ, ಲೆಟ್ಸ್ ಡೂ ಸಮಥಿಂಗ್ ಅಂತ ಹೇಳಿ. ಸೊ ಲಿಸನ್ ಟು ಯೋರ್ ಬಾಡಿ. ನೆಕ್ಸ್ಟ್ ಮಂತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಬಾಡಿ ಏನು ಹೇಳ್ತಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸ್ವಲ್ಪ ಎಮೋಷನ್ ಸೆನ್ಸಿಟಿವಿಟಿ ಇರೋ ಥರ ಇದೆ ಸೆಕೆಂಡ್ ಹಾಫ್ ಆಫ್ ದ ಮಂತ್. ಬಟ್ ಫುಲ್ ಮೂನ್ ಆಗ್ತಾ ಆಗ್ತಾ ಎನರ್ಜಿ ಎಲ್ಲ ಹೆವಿನೆಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯು ವಿಲ್ ಫೀಲ್ ಮಚ್ ಬೆಟರ್. ಅದು ಮೊದಲನೇದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋವಂಥದ್ದು. ಸೊ ಆದಷ್ಟು ನೇಚರ್ ವಾಕ್ ಮಾಡೋದು, ಬೆಳಗ್ಗೆನೇ ಎದ್ದು ವಾಕಿಂಗಿಗೆ ಹೋಗೋದು, ಸೂರ್ಯ ಹುಟ್ಟೋ ಸಮಯದಲ್ಲಿ ನೀವು ವಾಕಿಂಗಿಗೆ ಹೋಗೋದು, ಆ ಸೂರ್ಯನ ಕಿರಣ ನಿಮ್ಮ ದೇಹದ ಮೇಲೆ ಬೀಳೋದು, ಸೊ ಕರೆಕ್ಟ್ ಟೈಮಿಗೆ ಬೆಡ್ಡಿಗೆ ಹೋಗೋದು, ಕರೆಕ್ಟ್ ಟೈಮಿಗೆ ಬೆಳಗ್ಗೆ ಎದ್ದೇಳೋದು, ರೂಟೀನನ್ನು ಬಿಲ್ಡ್ ಮಾಡೋದು, ಆ ಪ್ರಾಪರ್ ರೂಟೀನ್ ಲೈಕ್ 10 o'clock ಬೆಡ್ಡಿಗೆ ಹೋಗ್ತೀನಿ, 6 o'clock ಎದ್ದೇಳ್ತೀನಿ, 6:15 ಲೈಕ್ 6:30 ನಾನು ರಿಫ್ರೆಶ್ ಆಗಿ ನಾನು ರೆಡಿಯಾಗಿ ಆಚೆ ಹೋಗ್ತೀನಿ, ವಾಕಿಂಗಿಗೆ ಹೋಗ್ತೀನಿ, ಅಥವಾ ಹ್ಯಾವ್ ಸಮ್ ಕೈಂಡ್ ಆಫ್ ರೂಟೀನ್. ಆ ರೂಟೀನನ್ನು ಬಿಲ್ಡ್ ಮಾಡೋದು ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ರೆಸ್ಟ್ ಆ್ಯಂಡ್ ರೆಜುವಿನೇಷನ್ ಅಬ್ಸಲ್ಯೂಟ್ಲಿ. ಸೊ ದಿಸ್ ಈಸ್ ಡೈರೆಕ್ಟ್ಲಿ ಈ ಕಾರ್ಡಲ್ಲ, ಈ ಕ್ರಿಸ್ಟಲ್ಗೆ ನಾನು ಕನೆಕ್ಟ್ ಆದಾಗ ದಟ್ ಈಸ್ ಹೌ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು ರೆಸ್ಟ್ ಅ ಲಾಟ್ ಅಂಥೇಳಿ. ರೆಸ್ಟ್ ಮಾಡೋದು, ಮೆಡಿಟೇಟ್ ಮಾಡೋದು, ಸೆಲ್ಫ್ ಕೇರ್, ಸೆಲ್ಫ್ ಲವ್, ಮೇಕಿಂಗ್ ಶ್ಯೂರ್ ಐ ಆಮ್ ಓಕೆ ಅನ್ನೋ ಥರ ನಮ್ಮ ಎನ್ವಿರಾನ್ಮೆಂಟ್ನ, ನಮ್ಮ ಮನೇನ ನೀಟಾಗಿ ಇಟ್ಕೊಳ್ಳೋದು. ಸೊ ಇದೆಲ್ಲ ನಮಗೆ ಖುಷಿ ಕೊಡೋವಂಥದ್ದನ್ನು ಜಾಸ್ತಿ ಮಾಡೋದು, ಮನೆಯಲ್ಲಿ ಫ್ಲವರ್ ವೇಸ್ ಇಡೋದು, ಸ್ವಲ್ಪ ಕಲರ್ಸ್ನ ಸೆನ್ಸಸ್ನ ಅವೇಕ್ ಮಾಡೋ ಥರ ಫ್ಲವರ್ಸ್ ಇರ್ಬೋದು, ಸೆಂಟ್ ಇರ್ಬೋದು, ಪರ್ಫ್ಯೂಮ್ಸ್ ಇರ್ಬೋದು, ರೂಮ್ ಫ್ರೆಶ್ನರ್ಸ್ ಇರ್ಬೋದು. ಸೊ ಬೇಸಿಕ್ಲಿ ನಿಮ್ಮ ಎನ್ವಿರಾನ್ಮೆಂಟ್ನ ಸ್ವಲ್ಪ ನಿಮಗೆ ಶಾಂತಿ ಕೊಡೋ ಥರ, ನಿಮಗೆ ಸಮಾಧಾನ ಕೊಡೋ ಥರ ಕ್ರಿಯೇಟ್ ಮಾಡಿಕೊಂಡಾಗ ಈ ಎಮೋಷನ್ಸ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಆದಷ್ಟು ಮೆಡಿಟೇಟ್ ಮಾಡಿ, ವಾಕಿಂಗಿಗೆ ಹೋಗಿ, ಕರೆಕ್ಟಾಗಿರೋವಂಥ ಫುಡ್ಡು, ಕರೆಕ್ಟಾಗಿರೋವಂಥ ಡಯಟು, ಆ ಪ್ರಾಪರ್ ರೂಟೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಜೂನ್ ಮಂತಲ್ಲಿ ಹೆಚ್ಚು ಮೆಡಿಟೇಟ್ ಮಾಡಬೇಕು ಅಂತ ಅನ್ನಿಸ್ಬೋದು. ಆಲ್ಸೋ ಈ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಬಂದು ಸೆಲಿನೈಟ್. ಈ ಕ್ರಿಸ್ಟಲ್ ಬಂದು ಇಟ್ ಕನೆಕ್ಟ್ಸ್ ಟು ಅವರ್ ಹೈಯರ್ ಸೆಲ್ಫ್ ಅಂತ ಕೂಡ ಹೇಳ್ತಾರೆ. ಹೈಯರ್ ಸ್ಪಿರಿಟ್, ಹೈಯರ್ ಕಮ್ಯುನಿಕೇಷನ್ಗೆ, ಸ್ಪಿರಿಟ್ ಕಮ್ಯುನಿಕೇಷನ್ಗೆ, ಇನ್ ಜನರಲ್ ಆಗಿ ಹೈಯರ್ ವೈಬ್ರೇಷನ್ಸಿಂದ, ಹೈಯರ್ ಎನರ್ಜೀಸಿಂದ ಮೆಸೇಜ್ ತರೋದಕ್ಕೆ ಇಟ್ ಹೆಲ್ಪ್ಸ್ ಅಸ್ ಅ ಲಾಟ್ ಅಂತ ಹೇಳ್ತಾರೆ. ಮೇ ಬಿ ಯು ಆರ್ ಕನೆಕ್ಟಿಂಗ್ ಟು ಹೈಯರ್ ಪವರ್ಸ್. ದೆರ್ ಇಸ್ ಸಮ್ ಕೈಂಡ್ ಆಫ್ ಹೀಲಿಂಗ್ ದಟ್ ಈಸ್ ಹ್ಯಾಪನಿಂಗ್ ಈ ಸಮಯದಲ್ಲಿ ನಿಮಗೆ. ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಇಟ್ ಫೀಲ್ಸ್ ವೆರಿ ವೆರಿ ಸ್ಪಿರಿಚುವಲ್ ಎನರ್ಜಿ. ನಿಮಗೆ ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ಮೆಡಿಟೇಷನ್ಸ್ ಜಾಸ್ತಿ ಮಾಡ್ಬೋದು, ಯಾವುದಾದ್ರೂ ಹೊಸ ಜಾಗಕ್ಕೆ ಹೋಗಬೇಕು ಅಂತ ಅನ್ನಿಸ್ಬೋದು, ಯಾವುದಾದ್ರೂ ದೇವಸ್ಥಾನದಲ್ಲಿ ಕೂತು ಮೆಡಿಟೇಟ್ ಮಾಡ್ಬೇಕು ಅನ್ನಿಸ್ಬೋದು, ಇದಕ್ಕಿದ್ದಂಗೆ ಲೈಕ್ ತುಂಬ ಪುರಾತನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ಬೋದು, ಧರ್ಮಸ್ಥಳ, ನಿಮಿಷಾಂಬ ದೇವಸ್ಥಾನ, ಐ ಡೋಂಟ್ ನೋ. ಸೊ ಐಮ್ ಫೀಲಿಂಗ್ ಲೈಕ್ ನೀವು ಹೋಗೋ ಜಾಗದಲ್ಲಿ ಅಲ್ಲಿ ನೀರಿರುತ್ತೆ, ನೀರು ದಡದಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡೋದು ಅಥವಾ ಸುಮ್ಮನೆ ಕೂತಿರೋದು. ಸೊ ಐಮ್ ಫೀಲಿಂಗ್ ಲೈಕ್ ನೀವು ಆದಷ್ಟು ಒಂಟಿಯಾಗಿರೋದನ್ನ ಬಯಸ್ತೀರಾ ಅಂತ ಅನಿಸುತ್ತೆ ಜೂನ್ ಮಂತಲ್ಲಿ. ಬಟ್ ಓವರಾಲ್ ಆಗಿ ತುಂಬ ಹೀಲಿಂಗ್ ಆಗ್ತಾ ಇರೋವಂಥ ಮಂತ್ ಇದು. ನಿಮ್ಮ ಎಮೋಷ್ನಲ್ ಹೀಲಿಂಗ್, ನಿಮ್ಮ ಮೈಂಡ್ ಹೀಲಿಂಗ್ ತುಂಬ ಆಗ್ತಾ ಇರೋವಂಥ ಮಂತ್ ಇದು. ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ದೇರ್ ಇಸ್ ಅ ಡೋರ್ ಓಪನಿಂಗ್. ನಿಮ್ಮನ್ನು ಆ್ಯಕ್ಚುಲಿ ಈ ಹೀಲಿಂಗ್ ಎಲ್ಲ ಮಾಡ್ತಾ ಇರೋದು ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಬಿಕಾಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಡೋರ್ ದಟ್ ಈಸ್ ಓಪನಿಂಗ್ ಟು ಯು. ಈ ಡೋರ್ ತೆಗೆದಿರೋದು, ಈ ಡೋರ್ ಒಳಗಡೆಗೆ ಈ ಬಿಳಿ ಪಕ್ಷಿ, ಈ ದ ಬರ್ಡ್ ಡವ್ ಬಂದು ಹಾರಿಕೊಂಡು ಒಳಗಡೆ ಬರ್ತಾ ಇರೋದು. ಆ್ಯಂಡ್ ದೇರ್ ಇಸ್ ಅ ರೇನ್ಬೋ, ಈ ಸುತ್ತ ಗ್ರೀನರಿ. ಸೊ ಸಮಥಿಂಗ್ ಬ್ಯೂಟಿಫುಲ್ ದಟ್ ಈಸ್ ಹ್ಯಾಪನಿಂಗ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಮೇ ಬಿ ಸ್ಪಿರಿಚುವಾಲಿಟಿನಲ್ಲಿ ಇನ್ನೂ ಆಳವಾಗಿ ಹೋಗುವಂಥ ಒಂದು ಕೆಪಾಸಿಟಿನ ನೀವು ರೇಸ್ ಮಾಡ್ತಾ ಇರ್ಬೋದು. ಈ ಎಮೋಷನ್ಸ್ನೆಲ್ಲ ರಿಲೀಸ್ ಮಾಡ್ತಾ, ಎಮೋಷ್ನಲ್ ಹೀಲಿಂಗ್ ಆಗ್ತಾ, ಫಿಸಿಕಲ್ ಹೀಲಿಂಗ್ ಆಗ್ತಾ. ಬಟ್ ಯಾವುದೋ ಅಲೈನ್ಮೆಂಟ್, ನಿಮ್ಮ ಅಲೈನ್ಮೆಂಟ್ ಸರಿ ಮಾಡ್ತಾ ಇರೋ ಥರ ಇದೆ ಯೂನಿವರ್ಸು. ಜೂನ್ ಮಂತಲ್ಲಿ
ನಿಮ್ಮ ಕರೆಕ್ಟ್ ಆಗಿರುವಂಥ ಪಾತ್ಗೆ ಅಲೈನ್ ಮಾಡ್ತಾ ಇರೋ ಥರ ಇದೆ, ನಿಮಗೆ ಖುಷಿ ಕೊಡೋ ಅಂಥ ಪಾತ್ಗೆ ಅಲೈನ್ ಮಾಡ್ತಾ ಇರೋ ಥರ ಇದೆ. ವಿತ್ ದ ರೈನ್ಬೋ ಹಿಯರ್ ದರ್ ಇಸ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರೋದು. ಈ ಎಮೋಷ್ನಲ್ ಹೀಲಿಂಗ್ ಆಗ್ತಾ, ಈ ಪೆಂಟ್ ಅಪ್ ಎನರ್ಜಿನೆಲ್ಲ ರಿಲೀಸ್ ಮಾಡ್ತಾ, ನಿಮ್ಮ ಹಾರ್ಟ್ನ ಓಪನ್ ಮಾಡ್ತಾ ಇರೋ ಥರ ಇದೆ ಈ ಆಪರ್ಚುನಿಟಿನ ಇನ್ವೈಟ್ ಮಾಡೋದಕ್ಕೆ. ಸೊ ದೇರ್ ಕ್ಯಾನ್ ಬಿ ಸಮ್ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ. ನಿಮಗೆ ನೀವು ಅಂದ್ಕೊಂಡಿರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದರೂ ಕಾಲ್ ಮಾಡ್ಬೋದು, ಅಥವಾ ಫ್ರೆಂಡು ಯಾರೋ ನಿಮಗೆ ಎಲ್ಲಿಂದನೋ ಪರಿಚಯ ಆಗಿ ಅವರಿಂದ ಏನಾದರೂ ಇನ್ಫಾರ್ಮೇಷನ್ ಬರ್ಬೋದು. ಇಲ್ಲ ಫಿಸಿಕಲ್ ಹೀಲಿಂಗಿಗೆ ನೀವು ವೇಟ್ ಮಾಡ್ತಾ ಇದ್ರೆ, ನಿಮ್ಮ ಬಾಡಿನಲ್ಲಿ ಸಿಕ್ನೆಸ್ಸು, ಇಲ್ನೆಸ್ಸು, ಪೇನು ಇದೆಲ್ಲ ತುಂಬ ದಿನದಿಂದ ಇದೆ ಅಂದರೆ ಅದನ್ನು ಹೀಲ್ ಮಾಡೋದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು, ಬೇಕಾಗಿರುವಂಥ ಪ್ರಾಪರ್ ಗೈಡೆನ್ಸ್ ಸಿಗ್ಬೋದು ನಿಮಗೆ ಜೂನ್ ಮಂತಲ್ಲಿ. ಬಟ್ ದೆರ್ ಇಸ್ ಅ ಲಾಟ್ ಆಫ್ ಹೀಲಿಂಗ್, ಹಾರ್ಟ್ ಹೀಲಿಂಗ್, ಎನರ್ಜಿ ಹೀಲಿಂಗ್, ವೈಬ್ರೇಷನ್ ರೇಸ್ ಆಗ್ತಾ ಇರೋದು, ನಿಮ್ಮ ಓವರ್ ಆಲ್ ಎನರ್ಜಿ ಫೀಲ್ಡ್ ಬಂದು ಚಾರ್ಜ್ ಆಗ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಸೊ ನಿಮ್ಮನ್ನ ಹೈಯರ್ ಪಾತ್ಗೆ, ನಿಮ್ಮ ಹೈಯರ್ ಅಪ್ಗ್ರೇಡೆಡ್ ಲೈಫ್ಗೆ ನಿಮ್ಮನ್ನ ಅಲೈನ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಯೂನಿವರ್ಸ್ ಇನ್ ಜನರಲ್. So yeah, June month is all about ನಿಮ್ಮ healing, very feminine energy, very goddess energy, like ಅಷ್ಟೊಂದು ನಾಟ್ ವೆರಿ ಫಿಸಿಕಲ್ ಲೇಬರ್ ಯೂಸ್ ಮಾಡುವಂಥದ್ದು, ಫಿಸಿಕಲಿ ಸ್ಟ್ರೆಸ್ ಆಗುವಂಥ ಕೆಲಸ ಅಷ್ಟೊಂದಿಲ್ಲ. ಬಟ್ ಇಟ್ ಆಲ್ ಫೀಲ್ಸ್ ಲೈಕ್ ಇಂಟರ್ನಲ್ ಶಿಫ್ಟ್, ನಿಮ್ಮ ಒಳಗಡೆ ಶಿಫ್ಟ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ವಿ ಹ್ಯಾವ್ ಆರ್ಕೇಂಜಲ್ ಗೇಬ್ರಿಯಲ್ ಹಿಯರ್, ಆ್ಯಂಡ್ ಆರ್ಕೇಂಜಲ್ ಗೇಬ್ರಿಯಲ್ ಬಂದು ಥ್ರೋಟ್ ಚಕ್ರನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್, ಸಮ್ ಕೈಂಡ್ ಆಫ್ ಮೆಸೇಜ್, ಅಥವಾ ಸಮಥಿಂಗ್ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ತರ್ತಾ ಇರೋ ಥರ ಇದೆ. ಯಾವುದಾದ್ರೂ ಕಾಲಿಗೆ ಏನಾದರೂ ವೇಟ್ ಮಾಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಆಫರಿಗೆ ಏನಾದರೂ ವೇಟ್ ಮಾಡ್ತಾ ಇದ್ದರೆ, ಯಾವುದಾದ್ರೂ ಆಪರ್ಚುನಿಟಿಗೆ ವೇಟ್ ಮಾಡ್ತಾ ಇದ್ದರೆ, ಇಟ್ ಲುಕ್ಸ್ ಲೈಕ್ ಇಟ್ ಇಸ್ ಕಮ್ಮಿಂಗ್. ಕೆಲವ್ರಿಗೆ ವೆಕೇಷನ್ ಆಪರ್ಚುನಿಟಿ ಇದೆ, ಕೆಲವ್ರಿಗೆ ಟ್ರಾವೆಲಿಂಗ್ ಆಪರ್ಚುನಿಟೀಸ್ ಇದೆ, ಕೆಲವ್ರಿಗೆ ದಿಸ್ ಹೊಸ ಆಫರ್ ಏನಾದರೂ ಕಾಲ್ ಮಾಡಿ ಯಾರಾದರೂ ಹೇಳ್ಬೋದು, ಅಥವಾ ದೆರ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಕಾಲ್ ಮಾಡಿ ಏನಾದರೂ ಇಂಪಾರ್ಟೆಂಟ್ ಆಗಿರೋ ವಿಷಯ ನಿಮ್ಮ ಗಮನಕ್ಕೆ ಬರ್ಬೋದು. ಈ ಪರ್ಟಿಕ್ಯುಲರ್ ವಿಷಯ ಬಂದು ನಿಮಗೆ ಎಕ್ಸಾಕ್ಟ್ಲಿ ಉಪಯೋಗ ಆಗುವಂಥ ವಿಷಯ ಆಗಿರ್ಬೋದು. ಸೊ ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ ಜೂನ್ ಮಂತಲ್ಲಿ. ದೆರ್ ಇಸ್ ಸಮ್ ಕೈಂಡ್ ಆಫ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರೋ ಥರ ಇದೆ ಜೂನ್ ಮಂತಲ್ಲಿ. ಈ ಕಮ್ಯುನಿಕೇಷನ್ ಬಂದು ಎಕ್ಸಾಕ್ಟ್ಲಿ ನಿಮಗೆ ಬೇಕಾಗಿರೋವಂಥ ಕಮ್ಯುನಿಕೇಷನು, ನಿಮಗೆ ಬೇಕಾಗಿರೋವಂಥ ಇನ್ಫಾರ್ಮೇಷನ್ನು. ಬಟ್ ಈ ಎನರ್ಜಿ ಎಲ್ಲ ರಿಲೀಸ್ ಮಾಡ್ತಾ ಇರೋದು ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡೋದಕ್ಕೆ. ಈ ಪರ್ಟಿಕ್ಯುಲರ್ ಡೋರ್ ಓಪನ್ ಆಗಬೇಕು ಅಂಥೇಳಿ, ಈ ಆಪರ್ಚುನಿಟಿ ನೀವು ಏನಕ್ಕಾಗಿ ಕಾಯ್ತಾ ಇದ್ದೀರಾ ಅದು ಎಂಟರ್ ಆಗಲಿ ಅಂತ ಹೇಳಿ ಈ ನಿಮ್ಮ ಅಲೈನ್ಮೆಂಟನ್ನು, ಎಕ್ಸಸ್ ಎನರ್ಜಿನ, ಪೆಂಟ್ ಅಪ್ ಎನರ್ಜಿನೆಲ್ಲ ರಿಲೀಸ್ ಮಾಡ್ತಾ ಇರೋವಂಥದ್ದು. ಸೊ ದ್ಯಾಟ್ ಈಸ್ ದ ಮೇನ್ ಮೆಸೇಜ್ ನಿಮಗೆ ಆ್ಯಸ್ ಅ ಥೀಮ್ ಜೂನ್ ಮಂತಲ್ಲಿ. ಲೆಟ್ಸ್ ಸಿ ಬೇರೆ ಏನು ಮೆಸೇಜ್ ಇದೆ ಅಂತ. ಯಾ ಡೆಫಿನೆಟ್ಲಿ ಆರ್ಕೇಂಜಲ್ ಗೇಬ್ರಿಯಲ್ ಬಂದು ಶಿ ಈಸ್ ರಿಲೇಟೆಡ್ ಟು ಸಮ್ ಕೈಂಡ್ ಆಫ್ ನ್ಯೂಸ್. ಈಗ ಜೀಸಸ್ ಕ್ರೈಸ್ಟ್ ಹುಟ್ಟಬೇಕಾದ್ರೆ ಮದರ್ ಮೇರಿಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದು, ಇವಾಗ ಯು ವಿಲ್ ಬಿ ಕನ್ಸೀವ್ಡ್ ಜೀಸಸ್ ಅಂತ ಹೇಳಿ, ಹೀಸ್ ಗಾಡ್ಸ್ ಇನ್ಕಾರ್ನೇಷನ್ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡೋದು ಬಂದು ಆರ್ಕೇಂಜಲ್ ಗೇಬ್ರಿಯಲು. ಸೊ ಶಿ ಬ್ರಿಂಗ್ಸ್ ಸಮ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಕಾಲ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಸಮಥಿಂಗ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರುವಂಥ ವಿಚಾರನ. ಆ್ಯಂಡ್ ದೆನ್ ವಿ ಹ್ಯಾವ್ ಕಿಂಗ್ ಆಫ್ ಸ್ವಾರ್ಡ್ಸ್. ನಿಮಗೆ ಈ ಎಲ್ಲ ಕಾರ್ಡಲ್ಲೂ ಅಷ್ಟೇ, ಯು ಆರ್ ನಾಟ್ ಗೋಯಿಂಗ್ ಎನಿವೇರ್. ಲೈಕ್ ನೀವು ಕೂತಲ್ಲೇ ಆಲೋಚನೆ ಮಾಡ್ತಾ ಇರೋದು, ನೀವು ಕೂತಿರೋ ಕಡೆಗೆ ಇನ್ಫಾರ್ಮೇಷನ್ ಬರ್ತಾ ಇರೋದು, ನೀವು ಕೂತಿರೋ ಕಡೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದು, ನೀವು ಪ್ರೋಆ್ಯಕ್ಟಿವ್ ಆಗಿ ನೀವೇ ಪ್ಲ್ಯಾನ್ ಮಾಡಿ ಟು ಡೂ ಲಿಸ್ಟ್ ಮಾಡಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಏನು ಮಾಡಬೇಕು ನೆಕ್ಸ್ಟು ಅಂಥೇಳಿ ನಿಮಗೆ ಗೊತ್ತಾಗ್ತಾ ಇರೋದು, ಮತ್ತು ನಿಮಗೆ ಅನ್ನಿಸ್ತಾ ಇರೋದನ್ನ, ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ತಾ ಇರೋ ಥರ ಇದೆ. ಯಾ ಅಬ್ಸಲ್ಯೂಟ್ಲಿ ಲುಕ್ ಎಟ್ ದ್ಯಾಟ್. ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ ಅಂತ ನಾವು ಆಗಿಂದ ಹೇಳಿದ್ವಿ, ಲೈಕ್ ಟು ಹೀಲ್ ಯುವರ್ ಹಾರ್ಟ್ ಅಂತ ಹೇಳಿ ಈ ಡೋರ್ ಓಪನ್ ಆಗೋದಕ್ಕೋಸ್ಕರ. ಸೊ ದಿಸ್ ಮಂತ್, ಜೂನ್ ಮಂತ್ ಬಂದು ಇಟ್ ಈಸ್ ಆಲ್ ಅಬೌಟ್ ನಿಮ್ಮ ಹಾರ್ಟ್ ಓಪನಿಂಗ್, ನಿಮ್ಮ ಹಾರ್ಟ್ ಅವೇಕನಿಂಗ್, ನಿಮ್ಮ ಹಾರ್ಟ್ ಹೀಲಿಂಗ್, ನಿಮ್ಮ ಹಾರ್ಟ್ ಚಕ್ರ, ಹಾರ್ಟ್ ಸ್ಪೇಸ್ ಓಪನ್ ಆಗ್ತಾ ಇರೋದು. ಈ ಆಪರ್ಚುನಿಟಿನ ಅಥವಾ ವಾಟ್ ಎವರ್ ದಟ್ ಈಸ್ ದಟ್ ಯು ಆರ್ ವೇಟಿಂಗ್ ಫಾರ್, ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ ಜೂನ್ ಮಂತಲ್ಲಿ. ಸೊ ವೆರಿ ಸಾಫ್ಟ್ ಫೆಮಿನನ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 2. ಸೊ
ಯಾ ಮೆಡಿಟೇಷನ್ ಮಾಡೋದು, ವಾಕಿಂಗ್ ಹೋಗೋದು, ಎಕ್ಸಸೈಸ್ ಮಾಡೋದು, ಡಯಟ್ ಬಗ್ಗೆ ಕಾಳಜಿ ವಹಿಸೋದು, ಎಮೋಷನ್ಸ್ ಹೆವಿ ಆದಾಗ, ಅಳು ಬಂದಾಗ ಜಸ್ಟ್ ಬಿ ಪೇಷಂಟ್. ನಿಮ್ಮ ಜೊತೆ ನೀವು ಕೈಂಡ್ ಆಗಿರಿ. ಡೋಂಟ್ ಕ್ರಿಟಿಸೈಸ್, ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ಬೇಡಿ. ಯಾಕೆ ನನ್ನ ಕೈಲಿ ಇಷ್ಟು ಆಗಲ್ವಾ, ಇದೊಂದನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ವಾ, ಯಾವಾಗಲೂ ಅಳ್ತಾ ಇರ್ತೀನಿ ನಾನು, ಯಾಕೆ ನಾನು ಇಷ್ಟು ವೀಕ್, ಯಾಕೆ ನಾನು ಸ್ಟ್ರಾಂಗ್ ಆಗಿಲ್ಲ. ಸೊ ಡೋಂಟ್ ಕ್ರಿಟಿಸೈಸ್ ಯುವರ್ ಸೆಲ್ಫ್. ದೇರ್ ಇಸ್ ಅ ರೀಸನ್ ಯಾಕೆ ಈ ಒಂದು ಫೇಸ್ ನಿಮ್ಮ ಜೀವನದಲ್ಲಿ ಇರೋದು. ದ ರೀಸನ್ ಈಸ್ ಟು ರಿಲೀಸ್ ಎಕ್ಸಸ್ ಎನರ್ಜಿ ಆ್ಯಂಡ್ ಟು ಓಪನ್ ಯುವರ್ ಹಾರ್ಟ್ ಟು ರಿಸೀವ್. ಓಕೆ, ಸೊ ಎಷ್ಟೊಂದು ಸ್ಕ್ರೀನ್ ಹಿಂದೆ ಆಗ್ತಾ ಇರೋ ಕೆಲಸ ನಿಮ್ಮದು ಜೂನ್ ಮಂತಲ್ಲಿ ಬಿಹೈಂಡ್ ದ ಸೀನ್ ಆ್ಯಕ್ಷನ್ಸ್ ನಡೀತಾ ಇರೋದು. ಅಂದರೆ ಎನರ್ಜೆಟಿಕ್ ಲೆವೆಲಲ್ಲಿ ತುಂಬ ಆ್ಯಕ್ಷನ್ಸ್ ನಡೀತಾ ಇರೋದು ಫಿಸಿಕಲ್ ಆ್ಯಕ್ಷನ್ಸ್ಗಿಂತ. ಆಲ್ ರೈಟ್, ವಿ ಹ್ಯಾವ್ 10 of wands. You're coming out of some kind of heavy ಎನರ್ಜಿ, ಯಾವುದೋ ಒಂದು ಹೆವಿ ಎನರ್ಜಿನ ರಿಲೀಸ್ ಮಾಡ್ತಾ ಇದ್ದೀರಾ, ಅಥವಾ ಹೆವಿ ಸೈಕಲನ್ನು, ಯಾವುದೋ ಒಂದು ಸೈಕಲ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಈ ಬರ್ಡನನ್ನು ನೀವು ಡ್ರಾಪ್ ಮಾಡಬೇಕಾದ್ರೆ ಸ್ವಲ್ಪ ಹೆವಿ ಅಂತ ಅನಿಸೋ ಚಾನ್ಸಸ್ ಇರುತ್ತೆ. ಬಟ್ ಇಟ್ ಈಸ್ ಫಾರ್ ಯೋರ್ ಗುಡ್. ಸೊ ಡೋಂಟ್ ಪ್ಯಾನಿಕ್, ಇಟ್ಸ್ ಓಕೆ. ಹತ್ತಿದ ಮಾತ್ರಕ್ಕೆ ನಾವು ವೀಕ್ ಅಲ್ಲ. ಅಳು ಬಂದು ನಮ್ಮ ಸ್ಟ್ರೆಂತ್ದ ಸೈನು. ಎಲ್ಲರ ಕೈಯಲ್ಲೂ ಅಳೋದಕ್ಕಾಗೋದಿಲ್ಲ ಆ ರೀತಿ. ಆ ಕಣ್ಣೀರಿಗೆ ಒಂದು ವ್ಯಾಲ್ಯೂ ಇದೆ. ನಿಮ್ಮ ಕಣ್ಣೀರಿಗೆ ನೀವು ವ್ಯಾಲ್ಯೂ ಕೊಡಿ. that is your strength. okay, so ಈ excess energy ಎಲ್ಲ ರಿಲೀಸ್ ಆಗ್ತಾ you are going to open doors for many things. I want more information. ಇನ್ನೊಂದೆರಡು ಕಾರ್ಡ್ ಪುಲ್ ಮಾಡೋಣ. ಏನು ಎಕ್ಸಾಕ್ಟ್ಲಿ ವಾಟ್ ಇಸ್ ದಟ್ ದೇ ಆರ್ ಟೆಲಿಂಗ್. ಟು ರೇಸ್ ಯೋರ್ ವೈಬ್ರೇಷನ್, ಗ್ರೂಪ್ ನಂಬರ್ 2. ನೀವು ಕೇಳ್ತಾ ಇರೋವಂಥದ್ದು, ನಿಮ್ಮ ಈ ಬೇಜಾರಲ್ಲಿ ನಿಮ್ಮ ಲೈಫಿಗೆ ಬರೋಕ್ಕಾಗೋದಿಲ್ಲ. ನಿಮ್ಮ ಎನರ್ಜಿನ ನಾವು ರೇಸ್ ಮಾಡಲೇಬೇಕು. ಯಾಕೆಂದರೆ ನಿಮ್ಮ ಎನರ್ಜಿ ರೇಸ್ ಮಾಡ್ದಿರಾ ನೀವು ಅಂದ್ಕೊಳ್ತಾ ಇರೋದು ನಿಮ್ಮ ಕೈಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಈಗ ಆಗ್ತಾ ಇರೋ ಹೀಲಿಂಗ್ ಬಂದು ಇಟ್ ಫೆಲ್ಟ್ ವೆರಿ ಡಾರ್ಕ್. ಸ್ವಲ್ಪ ಡಾರ್ಕ್ ಅನಿಸಿರ್ಬೋದು, ಹೆವಿ ಅನಿಸಿರ್ಬೋದು, ಅಥವಾ ಯಾವುದಾದ್ರೂ ಬಗ್ಗೆ ನೀವು ಪದೇ ಆಲೋಚಿಸಿ ಆ ಎನರ್ಜಿ ಬಂದು ಸ್ಟೋರ್ ಆಗಿರ್ಬೋದು, ಸ್ಟಕ್ ಆಗಿರ್ಬೋದು, ಅಥವಾ ಪಾಸ್ಟ್ ಎನರ್ಜಿ ಇನ್ನೂ ಸ್ವಲ್ಪ ಉಳ್ಕೊಂಡಿರ್ಬೋದು. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಕ್ಲಿಯರೆನ್ಸ್. ಅದೆಲ್ಲ ಕ್ಲಿಯರ್ ಆಗ್ತಾ ಇರೋದು. ಅಗೇನ್ ವಿ ಹ್ಯಾವ್ 2 angels ನಿಮ್ಮ ರೀಡಿಂಗಲ್ಲಿ. ವಿ ಹ್ಯಾವ್ ಆರ್ಕೇಂಜಲ್ ಗೇಬ್ರಿಯಲ್. ಈ ಕಾರ್ಡ್ ಬಂದು ಆರ್ಕೇಂಜಲ್ ಮೈಕಲ್ ಅಂತ ಹೇಳ್ತಾರೆ. ಟೆಂಪ್ರೆನ್ಸಲ್ಲಿ, ಓಕೆ, ಟೆಂಪ್ರೆನ್ಸಲ್ಲಿರೋದು ಆರ್ಕೇಂಜಲ್ ಗೇಬ್ರಿಯಲ್ ಅಗೇನ್. ಸೊ ಆರ್ಕೇಂಜಲ್ ಗೇಬ್ರಿಯಲ್ ಇಸ್ ವೆರಿ ಸ್ಟ್ರಾಂಗ್. ಸೊ ಸಮ್ ಕೈಂಡ್ ಆಫ್ ಮೆಸೇಜ್, ಸಮ್ ಕೈಂಡ್ ಆಫ್ ರೇಸಿಂಗ್ ವೈಬ್ರೇಷನ್. ಆ್ಯಂಡ್ ಆಲ್ಸೋ ಟೆಂಪ್ರೆನ್ಸ್ ಬಂದು ಹೀಲಿಂಗು, ಟೆಂಪ್ರೆನ್ಸ್ ಬಂದು ಪೇಷನ್ಸು, ಟೆಂಪ್ರೆನ್ಸ್ ಕಾರ್ಡ್ ಬಂದು ಬ್ಯಾಲೆನ್ಸ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಜೂನ್ ಮಂತಲ್ಲಿ. ಸೊ ಬಿ ಪೇಷಂಟ್, ನಿಮ್ಮ ಜೊತೆ ನೀವು ಬಿ ಕೈಂಡ್ ಟು ಯೋರ್ ಸೆಲ್ಫ್. ಮತ್ತು ನಿಮ್ಮ ಹಾರ್ಟನ್ನು, ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡೋದು. ಏನನ್ನಾದರೂ ಮಾಡಬೇಕು ಅನ್ನಿಸ್ದಾಗ, ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ದಾಗ, ಯಾರ ಜೊತೆ ಆದರೂ ಮಾತಾಡಬೇಕು ಅನ್ನಿಸ್ದಾಗ ಫಾಲೋ ಯುವರ್ ಇಂಟ್ಯೂಷನ್. ಯಾಕೆಂದರೆ ನಿಮ್ಮ ಇಂಟ್ಯೂಷನ್ ಬಂದು ಇಟ್ ಈಸ್ ಗೈಡಿಂಗ್ ಯು. ನೀವು ಯಾವ ಸಮಯದಲ್ಲಿ ಎಲ್ಲಿರಬೇಕು, ಏನು ಮಾಡಬೇಕು ಅಂತ ಹೇಳಿ. ಬಿಕಾಸ್ ದ್ಯಾಟ್ ಈಸ್ ವೇರ್ ನಿಮ್ಮ ಹೀಲಿಂಗ್ ಆಗ್ತಾ ಇರೋದು. ಸೊ ಸೆಲ್ಫ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಸ್ಟ್ರಾಂಗ್ ಗಾಡೆಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ. Last card bandu divine wisdom guides me. Absolutely, this is your affirmation. Divine wisdom guides me, like unseen forces, a higher power. Nima intuition bandu highly guiding you. Nima ಸ್ಟೋರ್ಡ್ ಎನರ್ಜಿ, ಲೋವರ್ ವೈಬ್ರೇಷನ್ ಎನರ್ಜಿನೆಲ್ಲ ರಿಲೀಸ್ ಮಾಡಿ ನಿಮ್ಮ ವೈಬ್ರೇಷನನ್ನು, ನಿಮ್ಮ ಫ್ರೀಕ್ವೆನ್ಸಿನ ರೇಸ್ ಮಾಡ್ತಾ ಇರೋದು. ಸೊ ದ್ಯಾಟ್ ಯು ಕ್ಯಾನ್ ಅಚೀವ್ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು. ಆ್ಯಂಡ್ ದೆನ್ ದಿಸ್ ಕಾರ್ಡ್ ಈಸ್ ಯೋರ್ ಅಫರ್ಮೇಷನ್ ಜೂನ್ ಮಂತ್ಗೆ. ಡಿವೈನ್ ವಿಸ್ಡಮ್ guides me and I follow my intuition. Divine wisdom guides me and I follow my intuition. Okay, so adu nimma June month energy predictions group number 2. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ affirmation ಅನ್ನು. And before we end, ಲಾಸ್ಟ್ ಕಾರ್ಡು ಲೈಕ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಟೆಲ್ ದಿಸ್ ಅಂತ ಹೇಳ್ತಾ ಇರೋದು. ಐ ರಿಲೀಸ್ ಮೈ ಪಾಸ್ಟ್. ಸೊ ಇದು ನಿಮ್ಮ ಪಾಸ್ಟ್ ಎನರ್ಜಿನ ರಿಲೀಸ್ ಮಾಡ್ತಾ ಇರೋವಂಥ ಮಂತು. ಸೊ ಬಿ ಪೇಷಂಟ್. ಐ ರಿಲೀಸ್ ಮೈ ಪಾಸ್ಟ್. ಐ ರಿಲೀಸ್ ದಿ ಎಕ್ಸಸ್ ಎನರ್ಜಿ. ಸೊ ಯು ಆರ್ ರಿಲೀಸಿಂಗ್ ಜೂನ್ ಮಂತಲ್ಲಿ ಎಷ್ಟೊಂದು ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಬಿ ಪೇಷಂಟ್ ವಿತ್ ಯುವರ್ ಸೆಲ್ಫ್. ಯು ಆರ್ ಗೋನ್ ಟು ಬಿ ಫಂಟಾಸ್ಟಿಕ್. ಯು ಆರ್ ಗೋನ್ ಟು ಬಿ ಫೈನ್. ಆಲ್ ರೈಟ್. ಸೊ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅಫರ್ಮೇಷನ್ ಏನೆಲ್ಲ. ನೀವು ನಾನು ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಹ್ಯಾವ್ ಅ ವಂಡರ್ಫುಲ್ ಜೂನ್ ಮಂತ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.